ಆರೋಗ್ಯವಾಗಿರ್ಬೇಕಂದ್ರೆ ನಮಗೆ 7 ತರದ ಪೋಷಕಾಂಶಗಳು ನಮ್ಮ ದೇಹಕ್ಕೆ ಕೊಡಬೇಕಾಗುತ್ತೆ ಸ್ನೇಹಿತರೆ. ಅದರಲ್ಲಿ ಮೀನು ಯಥೇಚ್ಛವಾಗಿರ್ತಕ್ಕಂಥದ್ದನ್ನ 3 ಭಾಗವನ್ನು ನಾವು ಕೊಡ್ತಾ ಇದೀವಿ ದೇಹಕ್ಕೆ. ವಾಟರ್ ಆಗಿರ್ಬೋದು, ಕಾರ್ಬೋಹೈಡ್ರೇಟ್ ಆಗಿರ್ಬೋದು, ಫ್ಯಾಟ್ ಆಗಿರ್ಬೋದು, ಈ 3 ಕೊಡ್ತಾ ಇದೀವಿ. ಈ 4 ಪ್ರೋಟೀನ್ ಆಗಿರ್ಬೋದು, ವಿಟಮಿನ್ ಆಗಿರ್ಬೋದು, ಮಿನರಲ್ಸ್, ಫೈಬರ್ಸ್, ಇವ್ 4 ನಾವು ಕೊಡಕ್ ಆಗ್ತಾ ಇಲ್ಲ ನಮ್ಮ ದೇಹಕ್ಕೆ. ಅದರಲ್ಲಿ 3 ಎಷ್ಟು ಕೊಡ್ತಾ ಇದೀವಿ? ಎಂತ ನೀರು ಕೊಡ್ತಾ ಇದೀವಿ? ದೇಹಕ್ಕೆ 70 ಭಾಗ ನಮ್ಮ ದೇಹಕ್ಕೆ ನೀರು ಬೇಕು ಯಾವಾಗ್ಲೂ. 70 ಭಾಗವನ್ನ ಯಾರು ನೀರು ಕುಡಿತೀಯಲ್ಲ ಈ ಕಾಲದಲ್ಲಿ, ಅದರಿಂದ ಎಷ್ಟು ನೀರು ಕುಡಿಬೇಕು, ಎಷ್ಟೋ ಬಾಯಾರಿಕೆ ಆಗಲ್ಲ, ನನಗೆ ಕುಡಿನಿಲ್ಲ ಅಂತೀವಿ. ನನ್ನ ಮನುಷ್ಯನ ದೇಹಕ್ಕೆ ಕಮ್ಮಿ ಅಂದ್ರೆ 4 ಲೀಟರ್ಂದ ಎಬೋ ನೀರು ಕುಡಿಬೇಕು. ಅದು ಎಂತ ನೀರು? ನಮ್ಮ ದೇಹಕ್ಕೆ ಬೇಕಾಗಿರ್ತ ಖನಿಜಾಂಶಗಳು ಇರ್ತಕ್ಕಂಥ ನೀರನ್ನ ನಾವು ಕುಡಿಬೇಕಾಗತ್ತೆ. ಅಂತ ನೀರನ್ನು ಕುಡಿತೀಯಲ್ಲ, ನಾವು ಫಿಲ್ಟರ್ ನೀರು ಕುಡಿತೀವಿ, ದಾವು ಹಿಂಗಕ್ಕೋಸ್ಕರ ಕುಡಿತೀವಿ. ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕ ಖನಿಜಾಂಶಗಳು ಬೇಕು ಅಂತ ಕುಡಿತಿಲ್ಲ ನಾವು. ಕಾರ್ಬೋಹೈಡ್ರೇಟ್ 95% ಬರೀ ಕಾರ್ಬೋಹೈಡ್ರೇಟ್ನೇ ತಿಂತಾ ಇದೀವಿ. ಮುದ್ದೆ, ಅನ್ನ, ಚಪಾತಿ ಆಗಿರ್ಬೋದು ತಿಂತಾ ಇದೀವಿ. ಆದ್ರೆ ಅದನ್ನ ಎಷ್ಟು ಪ್ರಮಾಣದ ತಿನ್ಬೇಕು ಅಂತ ತಿಂತಿಲ್ಲ, ಹೊಟ್ಟೆ ತುಂಬಬೇಕು ಅಂತ ತಿಂತಾ ಇದೀವಿ. ಫ್ಯಾಟ್, ಎಂತ ಫ್ಯಾಟ್, ಎಂತ ಎಣ್ಣೆನ ಉಪಯೋಗಿಸ್ತೀವಿ ನಾವು? ಕೆಮಿಕಲ್ ಮಯವಾಗಿರ್ತಕ್ಕಂಥ ಪೆಟ್ರೋಲಿಯಂ ದರ್ಜೆ 3ನೇ ದರ್ಜೆ ಎಣ್ಣೆ. ಪೆಟ್ರೋಲ್ ಅನ್ನು ತಯಾರು ಮಾಡಿ 3ನೇ ದರ್ಜೆ ಎಣ್ಣೆಯನ್ನ ನಮಗೆ ಕೆಮಿಕಲ್ ಆಡ್ ಮಾಡಿ ನಮಗೆ ದೇಹಕ್ಕೆ ಕೊಡ್ತಾರೆ, ಅದನ್ನ ತಿಂತಾ ಇದೀವಿ ನಾವು. ಉದಾಹರಣೆ, ನೀವು 1 kg ಕಡಲೆಕಾಯಿ ಬೀಜನ ಆಗಿರ್ಬೋದು, ಸೂರ್ಯಕಾಂತಿ ಬೀಜನ ಆಗಿರ್ಬೋದು, ಗಾಣ ಆಡಿಸಿ ನೀವು ಪ್ಯೂರ್ ಎಣ್ಣೆ ದತ್ತಿ ಅಂದ್ರೆ 4 kg ಬೀಜ ಬೇಕು. 4 kg ಬೀಜದಲ್ಲಿ ನಿಮಗೆ 1 ಲೀಟರ್ ಎಣ್ಣೆ ಬರುತ್ತೆ. ಹಂಗಂದ್ರೆ ನಿಮಗೆ ಕಮ್ಮಿ ಅಂದ್ರೆ 400 ರಿಂದ 500 ರೂಪಾಯಿ ಬೀಳೋದು ಖರ್ಚು. ಆದ್ರೆ ನಿಮಗೆ 170, 180 ರೂಪಾಯಿ ಇವತ್ತಿನ ರೇಟ್ ಸಿಗ್ತಾ ಇದೆ ಅಂದ್ರೆ ಆ ಎಣ್ಣೆನ ಕೊಡಕ್ ಆಗುತ್ತ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ಇದು ಮೀನ್ ಬೇಕಾಗಿರ್ತಕ್ಕಂಥದ್ದು. ಅದರಿಂದ ಎಣ್ಣೆ ಕೆಮಿಕಲ್ ಮಯವಾದ ಎಣ್ಣೆ ತಿಂತೀವಿ. ಪ್ರೋಟೀನ್ ದಿನನಿತ್ಯ ಬೆಣ್ಣೆ, ತುಪ್ಪ, ಮೊಸರು, ಹಾಲು, ಮೊಟ್ಟೆ, ಮೀನು, ಮಾಂಸಾಹಾರ ಇಷ್ಟ ಸಮ ಪ್ರಮಾಣ ಇಷ್ಟು ಗ್ರಾಮನ ತಿನ್ಬೇಕು ಅಂತ ಇರುತ್ತೆ ನಮ್ಗೆ. ಯಾಕೆ ತಿಂತ ಇದೀವಿ? ತಿನ್ನಕ್ಕಾಗ್ತಾ ಇಲ್ಲ, ತಿನ್ನಕ್ಕಾಗ್ತಾ ಇಲ್ಲ ಆಯ್ತಾ? ಅದೇ ರೀತಿ ವಿಟಮಿನ್ ದಿನನಿತ್ಯ ಕನಿಷ್ಠ 4 ರಿಂದ 5 ತರಗಳನ್ನ ನಮ್ಮ ದೇಹಕ್ಕೆ ಕೊಡಬೇಕಾಗತ್ತೆ. ಯಾರು ಕೊಡ್ತಾ ಇದೀವಿ ಈಗ? ಯಾಕೆ ಒಂದು ಅಂತೀವಿ, ಒಂದು ಆಪಲನ್ನು ಕಟ್ ಮಾಡ್ಕೊಂಡು ಅಥವಾ 1 kg ಪರಿಸ್ಥಿತಿ ನಮ್ಗೆ. ಯಾವ್ದೋ ತರ ಹಣ್ಣು, ಒಂದು ಬಾಳೆಹಣ್ಣು ತಿನ್ಬೇಕಾ, 1 ದಿನ ತಿಂತಿ, ಯಾವತ್ತೂ ಮುಗೀತು ಅದು ಕತೆ. ಆದ್ರೆ ಸಮ ಪ್ರಮಾಣದಲ್ಲಿ 5 ತರದ 6 ತರ ಹಣ್ಣುಗಳನ್ನು ದಿನನಿತ್ಯ ಕೊಡಬೇಕಾಗತ್ತೆ ನಮ್ಮ ದೇಹಕ್ಕೆ. ಅದರಿಂದ ಅದನ್ನು ಕೊಡಕ್ ಆಗ್ತಾ ಇಲ್ಲ ನಾವು. ಅದಕ್ಕೆ ಮಿನರಲ್ಸ್ ಅಂದ್ರೆ ಸೊಪ್ಪು ಮತ್ತು ತರಕಾರಿ. ಸೊಪ್ಪು ತರಕಾರಿಯನ್ನ ಉದಾಹರಣೆ ತಗತ್ತು ಅಂದ್ರೆ ನಮ್ಮ ಹಳ್ಳಿಲಿ ಹೇಳ್ತೀವಿ, ಎಷ್ಟು ಮುದ್ದೆ ಇರುತ್ತೆ, ಒಂದು ಮುದ್ದೆ ಗಾತ್ರ ಅಷ್ಟೇ ಗಾತ್ರದ ನಮಗೆ ತರಕಾರಿ ಇರ್ಬೇಕಾಗತ್ತೆ. ಸಮ ಪ್ರಮಾಣದ ತರಕಾರಿ ಇರ್ಬೇಕಾಗತ್ತೆ. ಅನ್ನ ಎಷ್ಟು ಅನ್ನ ಹಾಕಿರ್ತೀವಿ ಅದ್ರ ಸಮ ಪ್ರಮಾಣದ ತರಕಾರಿ ಪಲ್ಯಗಳು ಇರ್ಬೇಕಾಗತ್ತೆ. ಅದನ್ನ ತಿಂತಿಲ್ಲ, ಅದರಿಂದ ನಮ್ಗೆ ಕಾಯಿಲೆ ಬರ್ತಾವೆ. ಫೈಬರ್, ನಾರಿನಾಂಶ ಇರ್ತಕ್ಕಂಥ ಆಹಾರ ಪದ್ಧತಿಗಳನ್ನ ಇಷ್ಟ ಪ್ರಮಾಣದ ಕೊಡ್ಬೇಕು ಬರ್ತಾ ಇಲ್ಲ, ಅದರಿಂದ ಕಾಯಿಲೆಗಳು ಬರ್ತಾ ಇದೆ ಸ್ನೇಹಿತರೆ. ನೆಕ್ಸ್ಟ್ ಮೇಡಮ್ ನೋಡಿ, ಹಿಂದಿನ ಕಾಲದಲ್ಲಿ ಮನೆಯಲ್ಲೇ ಜನ್ಮ ಇರ್ತದೆ. ನಾವೆಲ್ಲ ಮನೇಲೆ ಹುಟ್ಟಿದೀವಿ. ಯಾಕೆ ಅಂದ್ರೆ ನಮ್ಮ ತಾಯಿ ಅಂದ್ರೆ ಅಷ್ಟೊಂದು ಪವರ್ಫುಲ್ ಆಗಿರೋರು, ಅಷ್ಟೊಂದು ಇಮ್ಯುನಿಟಿ ಪವರ್ ಜಾಸ್ತಿ ಇರೋದು. ಏಕೆಂದ್ರೆ ಮನೇಲೇ ಬೆಳೆದಿರ್ತಕ್ಕಂಥ ಸಾವಯವ ಕೃಷಿಯಿಂದ ಬೆಳೆದಿರ್ತಕ್ಕಂಥ ಆಹಾರವನ್ನ ಮನೇಲೇ ತಯಾರು ಮಾಡೋರು. ಸಗಣಿಯಿಂದ ಬೆಳೆ ಬೆಳೆಯೋರು. ಆಹಾರ ಅಷ್ಟೊಂದು ಶುದ್ಧವಾಗಿರೋದು. ಬೆಳಿಗ್ಗಿಂದ ಸಂಜೆ ತಗ ಕೆಲಸ ಮಾಡೋರು. ಬೆಳಗಿಂದ ಸಂಜೆ ತನಕ ವ್ಯಾಯಾಮ ಮಾಡ್ತಾರೆ. ಈ ಕಾಲದಲ್ಲಿ ನಾವು ವ್ಯಾಯಾಮ ಮಾಡಿದಷ್ಟು ಆಗಿನ ಕಾಲದಲ್ಲಿ ಕೆಲಸ ಮಾಡೋರು. ನಂತರ ಕೂಡು ಕುಟುಂಬಗಳಿದ್ದು ತುಂಬಿದ ಮನೆಯಲ್ಲಿ ಒಂದಾಗಿ ಎಲ್ಲ ಅಂತ ಕುತ್ಕೊಂಡು ಸಂತೋಷವಾಗಿ ಊಟ ಮಾಡಿ ಅವರವರ ಜೀವನದಲ್ಲಿ ಏನೇನು ಲೈಫ್ ಇದು ಮಾಡ್ಬೇಕು ಮಾಡ್ತಾ ಇದ್ರು. ಸಾವು ಅಷ್ಟೇ 100 ವರ್ಷ ಬದುಕ್ತಿದ್ರು. 100 ವರ್ಷದ ಮೇಲೆ ನಮಗೆ 150 ವರ್ಷ 105 ವರ್ಷ ಅನ್ನೋ ಹೇಳೋ ನಮ್ಮ ಅಜ್ಜಿಯರಿಗೆಲ್ಲ ಯಾಕೆ ಬದುಕ್ತಾ ಇದ್ರು? ಮನೇಲೇ ಸಾವು ಸಹ ಜಾಸ್ತಿ ದಿನ 1 ವಾರ 15 ದಿವಸ ತಿಂಗಳೊಳಗೆ ಸಾವನ್ನ ಈ ದೇಹವನ್ನ ನಮ್ಮನ್ನ ಬಿಟ್ಟು ಹೋಗುದು. ಇದು ಇನ್ನು ಈಗ ತಗೊಳ್ಳಿ, ಒಂದು ಮಗು ಕನ್ಸೀವ್ ಆಗಿದ್ದಾಳೆ ಹೆಣ್ಮಗಳು ಅಂದ ತಕ್ಷಣ ಆ ಹೆಣ್ಣು ಮಗುವಿಗೆ 3 ತಿಂಗಳು ಆಗಿದ್ದು ಸಾಕು, ಹಾಸ್ಪಿಟಲ್ ತೋರಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸಾಕು. ನಾವು ಆ ಮಗುವನ್ನ ಡೆಲಿವರಿ ಆಗತ್ತಾಗ ಹಾಸ್ಪಿಟ್ಲೇ. ಆ ಮಗುಗೆ ಕೆಮಿಕಲ್ ಅನ್ನ ಮಾತ್ರೆ ಆಗಿರ್ಬೋದು, ಪೌಡರ್ ಆಗಿರ್ಬೋದು, ಬೇರೆ ಬೇರೆ ಅವ್ರು ಕೊಡ್ತಕ್ಕಂಥ ಇಂಜೆಕ್ಷನ್ ಆಗಿರ್ಬೋದು, ಕೆಮಿಕಲ್ ಮಯವಾಗಿ ದೇಹದಲ್ಲಿ ಗರ್ಭಕೋಶದಲ್ಲಿ ಮಗು ಬೆಳೆಸ್ತಾರೆ. ಮಗು ಡೆಲಿವರಿ ಆದ್ರೂ ಸಹ ಹಾಸ್ಪಿಟಲ್ ಡೆಲಿವರಿ ಆಗುತ್ತೆ. ನಂತರ ಮಗು ಉಣ್ಣಂಗಾದ ತಕ್ಷಣ ಆ ಮಗು ಏನ್ ಕೊಡ್ತೀವಿ? ಪಿಜ್ಜಾ, ಬರ್ಗರ್, ಗೋಬಿ ಮಂಚೂರಿ, ಬೇಕರಿ ಐಟಮ್ಸ್ ಏನ್ ತಿನ್ನಬಾರ್ದು ಅಂತ ಇತ್ತು ಅಂಥ ಐಟಮ್ಸ್ ಎಲ್ಲ ತಿನ್ನಿಸ್ತೀವಿ ನಾವು. ತಿಂದಾದಾಗ ಆ ಮಗುನ ಬೆಳೀತಾ ಮಗುಗೆ ಮತ್ತೆ ಸಣ್ಣ ಪುಟ್ಟ ಕಾಯಿಲೆ ಸಾಕು ಹಾಸ್ಪಿಟ್ಲು, ಮಾತ್ರೆ, ಸಿರಾಪ್ ಇದೆಲ್ಲ ಜೀವನ ಮಾಡಿಸ್ತೀವಿ. ಆ ಹುಡುಗ ಏನ್ ಮಾಡುತ್ತೆ, ಹಾಸ್ಪಿಟಲ್ ಅಡಿಕ್ಟ್ ಆದಾಗ
ಬೆಳೀತಾ ಬೆಳೀತಾ ಒಂದು 20 ವರ್ಷ 30 ವರ್ಷ ಆದ ತಕ್ಷಣ ಮಾತ್ರೆ ಅನ್ನ ತಿಂದಾಗ ಮಾತ್ರೆ ತಿಂತ. ಅನ್ನ ತಿಂದಾಗ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಊಟ ಹೆಂಗೆ ತಿಂತೀವೋ ಅದೇ ಟೈಪಲ್ಲಿ ಮಾತ್ರೆ ತಿನ್ನಿಸ್ತಾರೆ. ಮಾತ್ರೆ ಈಗಿನ ಕಾಲದ ಕೆಮಿಕಲ್ ಮಾತ್ರೆಗಳನ್ನ ತಿಂತ ಕಿಡ್ನಿ ಲಿವರ್ ಹಾಳಾಗ್ತಾ ಹೋಗುತ್ತೆ. ಮತ್ತೆ ಅವನು ಹಾಸ್ಪಿಟ್ಲಿಗೆ ಹೋಗ್ತಾನೆ. ಮತ್ತೆ ಹಾಸ್ಪಿಟ್ಲಿಗೆ ಹೋದಾಗ ಡಾಕ್ಟ್ರ್ ಏನು ಮಾಡ್ತಾರೆ, ಒಂದು ಸೈನ್ ಹಾಕಿ ಅಂತಾರೆ. ನಾವು ಗ್ಯಾರಂಟಿ ಅವನು ಕೊಡಲ್ಲ, ಸೈನ್ ಹಾಕಿ ಗ್ಯಾರಂಟಿಗೆ. ಆಕಸ್ಮಿಕ ಆ ವ್ಯಕ್ತಿ ಸತ್ತಾಗ ಲಕ್ಷ ಹಣ ದುಡ್ಡು ಕೊಟ್ಟು ಹೆಣನ ತರಬೇಕಾದ ಪರಿಸ್ಥಿತಿ ಇದೆ. ನಾನು ಇಂಥ ಪರಿಸ್ಥಿತಿ ಒಳಗಿದ್ದೇನೆ. ನೆಕ್ಸ್ಟ್ ಮೇಡಮ್, ಇದೆಲ್ಲ ಯಾಕಾಗ್ತಾ ಇದೆ ಅಂದರೆ ಗಾಡ್ ಮೇಡ್ ಫುಡ್ಡನ್ನು ಬಿಟ್ಟು ನಾವು ಮ್ಯಾನ್ ಮೇಡ್ ಫುಡ್, ದೇವರು ಕೊಟ್ಟ ಆಹಾರ ಪದ್ಧತಿ ಏನಿದೆಯೋ ಅದನ್ನು ತಿನ್ನೋದು ಬಿಟ್ಟು ನಾವು ಹಣ್ಣು ತರಕಾರಿ ಸೊಪ್ಪು ಇವನ್ನ ಏನು ತಿನ್ನಬೇಕು ಅದನ್ನು ತಿಂತಿಲ್ಲ. ನೆಲಗೆ ರುಚಿಗೋಸ್ಕರ ನೆಲಗೆ ರುಚಿಗೋಸ್ಕರ ಆರಡಿ ದೇಹವನ್ನು ನಾವು ಹಾಳು ಮಾಡ್ಕೊಂಡು ನಮ್ಮ ಕೈಯಾರೆ ನಾವು ಹಾಳು ಮಾಡ್ಕೊತಿದ್ದೀವಿ ಅಂದ್ರೆ ಲೆಕ್ಕ ಹಾಕಿ ಸ್ನೇಹಿತರೆ ಇಷ್ಟೊಂದು ಅರ್ಥಕಲ್ಪಿತವಾಗಿದೆ ಈ ಮಾತು ಅನ್ನೋದು. ಎಸ್ ಮೇಡಮ್, ಹಿಂದೆಲ್ಲವ ಒಲೆಯಲ್ಲಿ ಅಡಿಗೆ ಮಾಡೋರು, ಮಡಿಕೆಯಲ್ಲಿ ಅಡಿಗೆ ಮಾಡೋರು. ಎಷ್ಟು ರುಚಿಕರವಾಗಿರೋದು ಅಂದರೆ ಒಂದು ಅಡಿಗೆ ಮಾಡಿದ್ರೆ ಅಕ್ಕಪಕ್ಕದಲ್ಲೆಲ್ಲ ಆ ಬೀದಿಗೆ ಕೇಳೋ ಅಂತ ಸ್ಮೆಲ್ ಬರೋದು ಅಂತಂದು ಪವಿತ್ರವಾಗಿ. ನಂತರ ಆ ತರಕಾರಿಗಳು ಹೆಂಗಿರೋದು ಅಂದರೆ ಸಾವಯವ ಕೃಷಿ ತರಕಾರಿ ಮಾಡೋರು ಒಲೆಯಲ್ಲಿ ಬೇಸರೋದನ್ನ ಬೆಂಕಿಲಿ ಬೇಸರು, ಅದರಿಂದ ಅದು ರುಚಿಕರವಾಗಿದ್ದು ಆರೋಗ್ಯ ಚೆನ್ನಾಗಿರೋದು. ಅದೇ ರೀತಿ ಮನೆಯಲ್ಲಿ ಚಕ್ಲ ಬಲಾಕಿ ನಾವು ಅಂತ ಹೇಳಿ ಚಕ್ಲ ಬಲಾಕಿ ನೆಲದಲ್ಲಿ ಕುತ್ಕೊಂಡು ಊಟ ಮಾಡೋರು, ಬಾಳೆ ಎಲೆ ಹಾಸ್ಕೊಂಡು ಊಟ ಮಾಡೋರು. ಎಲ್ಲ ರೀತಿಯ ತರಕಾರಿಗಳು ತುಂಬ ಇರೋದು ಆಳದೆ ಅಷ್ಟೊಂದು ತಿನ್ನೋರು, ಆರೋಗ್ಯವಾಗಿರೋರು. ಈಗೇನಾಗ್ತಾ ಇದೆ, ತಿನ್ನ ರೀತಿ ನಮ್ಮ ಸ್ಟೈಲ್ ಇದೆ. ಫುಡ್ಡು ಹೆಂಗೆ ತಿಂತಾ ಇದೀವಿ ಅಂದರೆ ಎಲ್ಲರೂ ಬೇಯಿಸಿ ನಮ್ಮ ರುಚಿಗೋಸ್ಕರ ಯಾವ ರುಚಿ ಬೇಕೋ ಅದನ್ನು ತಿಂತಾ ಇದೀವಿ. ಅದರಿಂದ ನಮ್ಮ ಕಾಯಿಲೆಗಳು ನಮ್ಮನ್ನೇ ಹುಡುಕೊಂಡ್ ಬರ್ತಾ ಇದೆ ಸ್ನೇಹಿತರೆ. ನೆಕ್ಸ್ಟ್ ಮೇಡಮ್, ಇದಕ್ಕೆ ಪರ್ಯಾಯ ಏನು? ತಿನ್ನಬೇಕು ಎಲ್ಲ ವ್ಯವಸ್ಥೆನ ಈ ಕಾಲದಲ್ಲಿ ನಾವು ಇದನ್ನೇ ತಿನ್ನಬೇಕು, ನಾವು ಹೇಳ್ತೀವಿ, ತಿನ್ನಕ್ಕೆ ಹಾಕಲ್ಲ. ಅದಕ್ಕಿಂತ ಏನು ವ್ಯವಸ್ಥೆ ಮಾಡ್ಕೋಬೇಕು, ಇದಕ್ಕೆಲ್ಲ ಏನು ಪರ್ಯಾಯ ಏನು ಅಂತ ಹೋದಾಗ ಆಯುರ್ವೇದ ಅಂದ್ರೆ ಏನು? ಸುಮಾರು 5,000 ವರ್ಷಗಳ ಇತಿಹಾಸ ಇರ್ತಕ್ಕಂಥವನ್ನ ಆಯುರ್ವೇದ ಅಂತ ಕರಿತೀವಿ. ಆಯುರ್ವೇದ ಇವತ್ತು ನಿನ್ನೆ ಮೊನ್ನೆದಲ್ಲ. ಆಯುರ್ವೇದ ಅಂದ್ರೆ ಅನ್ನು ಜಾಸ್ತಿ ಮಾಡ್ತಕ್ಕಂಥ ಯಾವ್ದಾದ್ರು ಒಂದು ವಸ್ತು ಅಂತ ಅಂದ್ರೆ ಆಯುರ್ವೇದ. ಇಂಗ್ಲಿಷ್ ಮೆಡಿಸಿನ್ನು ಬಂದಿರ್ತಕ್ಕಂಥ ಕಾಯಿಲೆಯನ್ನ ಶಮನ ಮಾಡಿದ್ರೆ ಇದು ಆಯುರ್ವೇದ. ಕಾಯಿಲೆ ಬರ್ದಂಗೆ ತಡೆಗಟ್ಟುವಂಥ ಯಾವ್ದಾರು ಒಂದು ವಸ್ತು ಅಂದರೆ ಅದು ಆಯುರ್ವೇದ ಸ್ನೇಹಿತರೆ. ಅದರ ನಮ್ಮಲ್ಲಿ ಅಮೇಜಿಂಗ್ ವೆಲ್ನೆಸ್ ಪ್ರಾಡಕ್ಟ್ಗಳಿದೆ, ಸುಮಾರು ಥರ ಪ್ರಾಡಕ್ಟ್ ಇದೆ. ಆ ಪ್ರಾಡಕ್ಟ್ ಎಲ್ಲ ಐ ಸರ್ಟಿಫಿಕೇಟ್ ಆಗಿರ್ತಕ್ಕಂಥ ಪ್ರಾಡಕ್ಟ್ ಆಗಿದೆ. ಐ ಸರ್ಟಿಫಿಕೇಟ್ ಅಂದರೆ ಸೆಂಟ್ರಲ್ ಗೌರ್ಮೆಂಟಿಂದ ನಮಗೆ ಇದು ಇದು ಮನುಷ್ಯನ ದೇಹಕ್ಕೆ ಉಪಯೋಗವಾಗಿದೆ ಇರ್ತಕ್ಕಂಥ ಆ ಪ್ರಾಡಕ್ಟು ಅಂತ ಹೇಳ್ಬಿಟ್ಟು ಸರ್ಟಿಫಿಕೇಟ್ ಮಾಡಿಕೊಟ್ಟಿರ್ತಾರೆ. ಅದನ್ನು ನಾವು ಐ ಸರ್ಟಿಫಿಕೇಟ್ ಅಂತ ಕರಿತೀವಿ. ಅಂಥ ಪ್ರಾಡಕ್ಟ್ಗಳು ನಮ್ಮ ಜೀವನ ಏನಿದೆ ಆ ಪ್ರಾಡಕ್ಟ್ ಬಗ್ಗೆ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಎಸ್ ಮೇಡಮ್, ನೋಡಿ ಮೇಡಮ್ ಸ್ನೇಹಿತರೆ, ಇಮ್ಯುನಿಟಿ ಕಪ್, ಮನುಷ್ಯನಲ್ಲಿ ಇಮ್ಯುನಿಟಿ ಪವರ್ ಇಲ್ಲದೆ ಇದ್ದಾಗ ಕಾಯಿಲೆಗಳು ನಮ್ಮನ್ನೇ ಹುಡುಕಿ ಬರ್ತಾ ಇರ್ತದೆ. ಸುತ್ತಿ ಮಳಗಿ ಒಂದಲ್ಲ ಎರಡಲ್ಲ ಬೇರೆ ಕಾಯಿಲೆಗಳು ಹುಡುಕಿ ಬರ್ತವೆ. ಇಮ್ಯುನಿಟಿ ಪವರ್ ಯಾವ ವ್ಯಕ್ತಿಲಿ ಇರುತ್ತೆ ಆ ವ್ಯಕ್ತಿ ಕಾಯಿಲೆಗಳು ದೂರ ಇರ್ತವೆ. ಆ ವ್ಯಕ್ತಿ ದಪ್ಪಾಗಿರಲಿ ಸಣ್ಣಾಗಿರಲಿ ಇಮ್ಯುನಿಟಿ ಪವರ್ ಅವನಲ್ಲಿ ಇರಬೇಕು. ಅದರಿಂದ ಇಮ್ಯುನಿಟಿ ಕಾಪನ್ನು ನಮ್ಮ ದೇಹಕ್ಕೆ ವರ್ಷದಲ್ಲಿ 2 ಬಾಟ್ಲಾದ 3 ಬಾಟ್ಲ ಕೊಟ್ಟದ್ದೇ ಆದರೆ ಅದ್ಭುತವಾಗಿ ಮುಂದಿನ ಕಾಯಿಲೆಗಳು ಬರ್ದಂಗೆ ಮಾರಕಾಂತ ಕಾಯಿಲೆಗಳು ಅಂತ ಹೇಳ್ತೀವಿ. ಅದನ್ನು ಮಾರಣಾಂತಿಕ ಕಾಯಿಲೆಗಳು, BP, ಶುಗರು, ಕ್ಯಾನ್ಸರು, ಹಾರ್ಟ್ ಅಟ್ಯಾಕ್ ಇಂಥ ಕಾಯಿಲೆಗಳು ಬರ್ದಂಗೆ ತಡೆಗಟ್ಟುವಂಥ ಯಾವ್ದಾರು ಒಂದು ವಸ್ತು ಐತಿ ಅಂದರೆ ನಮ್ಮ ಇಮ್ಯುನಿಟಿ ಕಾಪ್ ಸ್ನೇಹಿತರೆ. ಇದರಲ್ಲಿ ಅಲೋವೆರಾ, ಅಶ್ವಗಂಧ, ಪುನರ್ನವ, ಆಪಲ್ ಕಾಂಟ್ಯಾಕ್ಟ್, ಈ ಥರ ಜಿಂಜರು, ಈ ಥರ ಎಲ್ಲ ಸುಮಾರು 18 ಥರ ಗಿಡಮೂಲಿಕೆಗಳನ್ನು ಹಾಕಿ ಮಾಡಿದ್ದಾರೆ. ಅದ್ಭುತವಾದ ಯಾವುದೇ ವ್ಯಕ್ತಿಗೆ ಸ್ನೇಹಿತರಿಗೆ ಕೊಡ್ರಿ. ಇದು ಅರ್ಧಲ ನೋವು, ತಲೆ ಸುತ್ತು, ಅಂಗಾಲುರಿ, ಮೈಕೈ ನೋವು, ಕೆಲಸ ಮಾಡೋಕೆ ಆಗ್ತಾಯಿಲ್ಲ ನನಗೆ, ಹೆಂಗೆ ಸುಸ್ತಾಗ್ತೈತಿ ಅನ್ನೋ ವ್ಯಕ್ತಿ ಅಂದರೆ ಇಮ್ಯುನಿಟಿ ಕಮ್ಮಿ ಆಗಿದೆ ಅಂತ ಅರ್ಥ. ಇಂಥ ವ್ಯಕ್ತಿ ಯಾರಿಗೆ ಕೊಡಿ, ಅವ್ನಿಗೆ ಹೇಳ್ತಾ 1 ವಾರ 15 ತಿಂಗಳೊಳಗೆ ಹೇಳ್ತಾನೆ, ಚೆನ್ನಾಗಿ ಒಳ್ಳೆ ಉಲ್ಲಾಸ ಮಾಡಬೇಕು, ಕೆಲಸ ಮಾಡ್ತೀನಿ, ಅಷ್ಟೊಂದು ಎನರ್ಜಿ ಕೊಡ್ತಾ ಇದೀನಿ ಅಂತ ಹೇಳ್ತಾನೆ. ಅಂತ ಅದ್ಭುತವಾಗಿದ್ದ ಪ್ರಾಡಕ್ಟ್ ಸ್ನೇಹಿತರೆ ಯಾರ್ಯಾರ ಕೊಡಿ. ನೆಕ್ಸ್ಟ್ ಮೇಡಮ್, ಕಾಫ್ ಕೆಮ್ಮು, ಕಫ ಅಂತ ಹೇಳ್ತಿದ್ದನ್ನ ಪರಗೆಮ್ಮಾಗಿರ್ಬೋದು ಅಥವಾ ಶೀತದ ಕೆಮ್ಮಾಗಿರ್ಬೋದು. 2 ಥರ ಕೆಮ್ಮು ನಮ್ಮ ಶ್ವಾಸಕೋಶದಲ್ಲಿ ಕಫ ಕಟ್ಟಿ ಅಂದಾಗ
ವ್ಯಕ್ತಿಗೆ ಅದು ಮುಂದೆ ಬತ್ತಾ ಬತ್ತಾ ಅಸ್ತಮವಾಗಿ ಪರಿವರ್ತನೆ ಆಗುತ್ತೆ. ಸಣ್ಣ ಕೆಮ್ಮು ಸ್ಟಾರ್ಟ್ ಆದ ತಕ್ಷಣ ನಮ್ಮ ಕಾಫನ್ನು ಯೂಸ್ ಮಾಡಿ, ಎಂಥ ಅದ್ಭುತ ಕಫ ಇದ್ರೆ, ಎಂಥ ಕೆಟ್ಟ ಕಫ ಇದ್ರೂ ಸಹ ಕಿತ್ತಾಗುತ್ತೆ, ಅಂತ ಅದ್ಭುತ ಆಗುತ್ತೆ. ಮತ್ತೆ ಕೆಲವರು ಹೇಳ್ತಾರೆ ಸರ್ ಇದು ಶ್ವಾಸಕೋಶದ ನಾಳದಲ್ಲಿ ಆಕಸ್ಮಿಕ ಕ್ಯಾನ್ಸರ್ ಆಗ್ತಾ ಇದ್ದ ಲಕ್ಷಣಗಳಿದ್ರೆ ಅದನ್ನು ಕ್ಯಾನ್ಸರ್ ಮಾಡಿ ಅದನ್ನ ತೆಗೆದಾಕುವಂಥ ಕೆಲಸನೂ ಸಹ ನಮ್ಮ ಈ ಕಾಫ್ ಕೆಲಸ ಮಾಡುತ್ತೆ. ಯಾರಿಗೆ ಬೇಕಾದ್ರೆ ಕುಡಿ, ಅಷ್ಟೊಂದು ಅದ್ಭುತವಾಗಿದೆ. ಅಸ್ತಮ ಇದ್ದವ್ರಿಗೆ ಮೀನು ಕುಡಿ, ಕೆಮ್ಮು ಹೊರಗೆಮ್ಮಿರಲಿ ಒಣಗೆಮ್ಮಿರಲಿ ಒಂದು ತಿಂಗಳು 2 ತಿಂಗಳು ಕುಡಿ. ಇದನ್ನು ಅದ್ಭುತವಾಗಿ ಇದನ್ನು ಉಪಯೋಗಿಸಿದ್ದೆ ಆದರೆ ನಮಗೆ ಆ ಕಾಯಿಲೆಯಿಂದ ದೂರ ಬರ್ತೀವಿ ಸ್ನೇಹಿತರೆ. ನೆಕ್ಸ್ಟ್ ಮೇಡಮ್, ಇನ್ನೇಗಾದ್ರೆ ಎಷ್ಟಕ್ಕಾಗಿ ಕತ್ತು ಕಾಫ್ ಮುಗೀತು. ಕಾಫ್ ಆಯ್ತು ಮಗ, ಮುಂದ್ಕೋರಿ. ನೆಕ್ಸ್ಟ್ ಕಳಿಸಿ. ಅಡಿಟ್ ಕಾಫ್ ಅಂದ್ರೆ ಇದು ಎಣ್ಣೆ ಕುಡಿಯೋರಿಗೆ ಒಬ್ಬರಿಗೆ ಅಂತ ಅಲ್ಲ, ಬೇರೆ ಬೇರೆ ಅಡಿಕ್ಟ್ ಆಗಿರ್ತಾರೆ. ಅಂದ್ರೆ ಎಲೆಡಿಕೆ ಆಗಿರ್ಬೋದು, ಕಡ್ಡಿ ಪುಡಿ ಆಗಿರ್ಬೋದು, ಪಾನ್ಪರಕ್ ಆಗಿರ್ಬೋದು, ಹನ್ಸ್ ಅಂತ ಹೇಳ್ತೀವಿ, ಹನ್ಸ್ ಆಗಿರ್ಬೋದು. ಈ ತರ ಕಾಯಿಲೆ ಯಾರು ಅಡಿಕ್ಟ್ ಇರೋ ಆ ವ್ಯಕ್ತಿಗೆ ಎಲ್ಲ ರೀತಿಯಲ್ಲಿ ಊಟದ ಜೊತೆಯಲ್ಲಿ ಇದನ್ನ ಹಾಕಿ ಕೊಡಿ. ಕೆಲವು ತಿಂಗಳುಗಳಲ್ಲಿ ಬಿಡ್ತಾನೆ ಇದನ್ನ. ಅಂತ ಅದ್ಭುತವಾಗಿರ್ತಕ್ಕಂಥ ಒಂದು ಎಲ್ಲ ಲಿಕ್ವಿಡ್ ರೂಪದಲ್ಲಿ ಇರ್ತಕ್ಕಂಥ ವಸ್ತು. ಕೆಲವು ಮಾತ್ರೆ ಹಾಕ್ತಾರೆ, ಕಾರಣಕ್ಕೆ ಎಣ್ಣೆ ಕುಡಿತಾರೆ ಜಾಸ್ತಿ ಅಂತ, ಅದು ಸೈಡ್ ಎಫೆಕ್ಟ್ ಆಗುತ್ತೆ. ಅದ್ರಲ್ಲಿ ಇದನ್ನ ಅಡಿಟ್ ಕಾಫ್ ಕೊಡೋದ್ರಿಂದ ನಿಮಗೆ ಹಂತವಾಗಿ ಅವನು ಕೊಡ್ತಿರ್ತಕ್ಕಂಥ ಚಟವನ್ನ ದುಶ್ಚಟಗಳಿಂದ ಅವ್ರು ದೂರ ಆಗ್ತಾರೆ ಸ್ನೇಹಿತರೆ. ಎಸ್ ಮೇಡಮ್, ಕಾರ್ಡಿಯಾಕ್ ಕಾಫ್ ಇದು ಮೇಯ್ನು ನಮ್ಮ ಹಾಸನದಲ್ಲಿ ದೊಡ್ಡ ಸುದ್ದಿಯಾಗಿ ಹೋಯ್ತಿದ್ದೊಂದು. ಹಾರ್ಟ್ ಅಟ್ಯಾಕ್ ಪ್ರತಿಯೊಬ್ಬ ವ್ಯಕ್ತಿಯು ಸಹ ಸುಮಾರು ಜನ ಸತ್ತು ಹೋಗ್ಬಿಟ್ರು. ಸುಮಾರು ಒಂದು 5 ತಿಂಗಳು 6 ತಿಂಗಳು ಆಚೆ ಸುಮಾರು ಜನ ಎಲ್ಲೋ ಸಾಯ್ತಿದ್ರೆ, ಅದು ಅಷ್ಟು ನ್ಯೂಸ್ ಆಯ್ತಿಲ್ಲ. ಕಾರ್ಡಿಯಾಕ್ ಕಾಫನ್ನ ಒಬ್ಬ ವ್ಯಕ್ತಿ, ಯಾವ ವ್ಯಕ್ತಿಯಾರಾಗಲಿ ವರ್ಷದಲ್ಲಿ ಒಂದು 2 ರಿಂದ 3 ಬಾಟಲ್ನ ಯೂಸ್ ಮಾಡಿದ್ದೆ ಆದರೆ ಲೈಫ್ ಲಾಂಗ್ ನಮಗೆ ರಕ್ತನಾಳದಲ್ಲಿ, ನಮ್ಮ ಹಾರ್ಟಲ್ಲಿ ಇರ್ತಕ್ಕಂಥ ರಕ್ತ ತಲೆಯ ನರದಿಂದ ಹಿಡಿದು ಕಾಲಿನ ನರ ತನಕ ಹೋಗಿ ಬರ್ಬೇಕದು. ಹೇಗೆ ಅಂದರೆ ಒಂದು ಊರು ಅಥವಾ ಒಂದು ಗ್ರಾಮ ಚೆನ್ನಾಗಿರ್ಬೇಕು ಅಂದ್ರೆ ರಸ್ತೆ ಚರಂಡಿ ಹೆಂಗೆ ಚೆನ್ನಾಗಿದ್ರೆ, ನೀರು ಕಟ್ಟದಂಗೆ ಓತಾ ಅದು ಕಾಲುವೆಯನ್ನು ಸೇರಿದ್ರೆ ಯಾವುದೇ ರೀತಿ ಕೆಟ್ಟದ್ದು ಈಚೆ ಬರೋರು, ಕೆಟ್ಟ ವಾಸನೆ ಸ್ಮೆಲ್ಗಳು ಈ ಥರ ಬರೋರು. ಹಾಗೇನೆ ನಮ್ಮ ನರನಾಡಿಗಳಲ್ಲಿ ಯಾವಾಗ ಅಂಶ ಜಾಸ್ತಿ ಆಗಿ ಕೊಲೆಸ್ಟ್ರಾಲ್ ಅಂಶ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಥವಾ ಸ್ಟ್ರೋಕ್ ಆಗುತ್ತೆ. 2 BP ವೇರಿಯೇಷನ್ ಆಗ್ತಿರುತ್ತೆ. ಈ ಕಾರ್ಡಿಯಾಕ್ ಕಾಫ್ ಅನ್ನು ಯೂಸ್ ಮಾಡೋದ್ರಿಂದ ನಮಗೆ ಲೈಫ್ ಲಾಂಗ್ ನಮಗೆ ಹಾರ್ಟ್ ಸಮಸ್ಯೆ ಬರೋದಂಗೆ ಕಾಪಾಡುತ್ತೆ. ನಂತರ ರಕ್ತ ಸಂಚಾರನ ನೀರಿನ ಹಾಕಿದ್ದಾರೆ. ಅದರಲ್ಲಿ ನಮ್ದು ಹಳ್ಳಿ ಭಾಷೆಯಲ್ಲಿ ಹೇಳ್ತೀವಿ ಆನೆ ನಗ್ನು ಮುಳ್ಳು ಅಂತ ಹೇಳ್ತೀವಿ. ಆನೆ ನಗ್ನು ನಂತರ ಪುಟ್ರ ಗಿಡ ಈಗ ಎಲ್ಲರಿಗೂ ಗೊತ್ತು, ಅದನ್ನು ಹಾಕಿದ್ದಾರೆ. ನಂತರ ಎಲೆ ಬಳ್ಳಿ ನೋಡಿದ್ರೆ ಎಲೆ ಬಳ್ಳಿಯ ಇದನ್ನು ಹಾಕಿದ್ದಾರೆ. ಇದಕ್ಕೆ ಸುಮಾರು ಥರ ಹಾಕಿದ್ದಾರೆ. ಇದನ್ನ ರಕ್ತ ಸಂಚಾರವನ್ನು ನೀಟಾಗಿ ಮಾಡ್ತಕ್ಕಂಥ ಏಕೈಕ ಪ್ರಾಡಕ್ಟ್ ಅಂತ ಅಂದ್ರೆ ಇದು. ಯಾವ ವ್ಯಕ್ತಿಗಾರಲಿ ಇದನ್ನು ಮೊದಲು ಕುಡೀರಿ, ನಾವು ಉಪಯೋಗಿಸಿ ಆನಂತರ ಬೇರೆಯವ್ರಿಗೆ ಹೇಳಿ ಸ್ನೇಹಿತರೆ. ಎಸ್ ಮೇಡಮ್, ಆರ್ಥೋಸಿಡ್ ಕಾಫ್ ನೋಡಿ. ಆರ್ಥೋಸಿಡ್ ಅಂದ್ರೆ ಮಂಡಿ ನೋವಿನ ಸಮಸ್ಯೆ ಯಾಕೆ ಬರುತ್ತೆ ಅಂತ ಮೊದಲು ನಾವು ಡಾಕ್ಟರ್ದಾಗ ಗೊತ್ತಾಗಲಿ, ECG, ಎಕ್ಸ್ರಾ, ಸ್ಕ್ಯಾನಿಂಗ್ ಇದೇ ಮಾಡದ ಹೊರತವರು ನಮ್ಮ ದೇಹದಲ್ಲಿ ಜೆಲ್ಲು ಉತ್ಪತ್ತಿ ಆಗಬೇಕು. ಯಾವಾಗ ದೇಹದಲ್ಲಿ ಜೆಲ್ಲು ಉತ್ಪತ್ತಿ ಆಗಲ್ವೋ ಆವಾಗ ನಮಗೆ ಏನಾಗುತ್ತೆ, ಮಂಡಿ ನೋವಿನ ಸಮಸ್ಯೆ ಬರುತ್ತೆ. ಡಾಕ್ಟರ್ ಹೋದಾಗ ಜೆಲ್ ಇಲ್ಲ, ಮೂಳೆ ಸವರಿದೆ, ಇದೇ ಬೇರೆ ಚಿಪ್ ಹಾಕ್ಸ್ಬೇಕು ಅಂತ ಹೇಳ್ತಾರೆ. ಇದಕ್ಕೆಲ್ಲ ಕಾರಣ ಏನೂ ಇಲ್ಲ. ಹಿಂದಿನ ಕಾಲದಲ್ಲಿ ಯಾಕೆ ಮಂಡಿ ನೋವಿನ ಸಮಸ್ಯೆ ಬರ್ತಿರಲಿಲ್ಲ ಅಂದ್ರೆ ಹಿಂದೆ ನಾಟಿ ಹಸುವಿನ ತುಪ್ಪನ ಯೂಸ್ ಮಾಡೋದು. ನಾಟಿ ಹಸುವಿನ ಬೆಣ್ಣೆ, ಮೊಸರು, ಹಾಲು, ನಾಟಿ ಹಸುವಿನ ಅಂತಕ್ಕಂಥ ಪದಾರ್ಥಗಳಲ್ಲಿ ಸಿಗೋದು. ಇವತ್ತೆಲ್ಲ ಕೆಮಿಕಲ್ ಮಯವಾಗಿದೆ, ಸಿಗಲಿಲ್ಲ. ನಮ್ಮ ದೇಹದಲ್ಲಿ ಆ ಜೆಲ್ ಉತ್ಪತ್ತಿ ಆಗ್ತಿಲ್ಲ. ಅದರಿಂದ ನಮಗೇನಾಗ್ತಾ ಇದೆ, ಆರ್ಥ ಸಮಸ್ಯೆ ಕಾಡ್ತಾ ಇದೆ. ಕೆಲವರಿಗೆ ಬೆನ್ನ ಮೂಳೆ ಸಮಸ್ಯೆ ಆಗುತ್ತೆ, ಕೆಲವರು ಮಂಡಿ ನೋವಿನ ಸಮಸ್ಯೆ, ಕೆಲವು ಮೊಳಕಾಯಿ ನೋವುಗಳು ಆಗೋದು, ಈ ಥರ ಸಮಸ್ಯೆ ಸ್ಟಾರ್ಟ್ ಆಗೋದು ಕಾರಣ ನಮ್ಮ ಆತಲ್ಲಿ ಜೆಲ್ ಉತ್ಪತ್ತಿ ಆಯ್ತಿಲ್ಲ. ಈ ಜೆಲ್ಲನ್ನು ಉತ್ಪತ್ತಿ ಆಗುವಂಥ ಕೆಲಸನ ನಮ್ಮ ಆರ್ಥೋಸಿಡ್ ಕಾಫ್ ಮಾಡುತ್ತೆ.
ಆರ್ಥೋಸಿಟ್ ಕಾಪು ಎಂತ ಮೂಳೆ ಮುರಿದಿರ್ಲಿ ಅಂತ ಕಾಪನ್ನ ಅಂತ ಯಾವುದೇ ಒಂದು ಮೂಳೆ ಸಂಬಂಧಪಟ್ಟ ಅದ್ಭುತವಾಗಿ ಕಾಪಾಡದ ಅಂತ ಏಕೈಕ ವಸ್ತುವನ್ನು ಆರ್ಥೋಸಿಟ್. ಇದನ್ನ ಈಗ ಹಾಲಿ ಮಂಡಿನ ಸಮಸ್ಯೆ ಬಂದ್ರೆ ನನಗೆ ಒಂದು 5 ತಿಂಗಳಿಂದ 6 ತಿಂಗಳು ಕೊಡಿ ಅದ್ಭುತವಾಗಿ ಹಚ್ಚಕ್ಕೆ ಆಯಲ್ಲು ಮತ್ತೆ ಇದು ಕುಡಿಯನ್ನು ಕೊಟ್ಟದ್ದೇ ಆದ್ರೆ ಅವರು 5 ಲಕ್ಷ 6 ಲಕ್ಷ ಏನು ಆಪರೇಷನ್ ಮಾಡಿಸಬೇಕು ಅಂತ ಹೇಳಿರ್ತಾರೆ. ಅದರಿಂದ ಆಚೆ ಬರ್ತಾರೆ ಎಷ್ಟೋ ಜನ ಕೊಟ್ಟಿದ್ದೀವಿ ನಾವು, ಅದರಿಂದ ಆಚೆ ಬಂದಾರ ಸ್ನೇಹಿತರೆ. ಎಸ್ ಮೇಡಮ್. ಬೇಬಿ ಕಪ್ ಮಕ್ಕಳಿಗೆ ಹಾರ್ಲಿಕ್ಸ್ ಬೋರ್ಮಿಟಾ ಏನನ್ನ ಕುಡಿಸ್ತೀವಿ, ಅದರ ಬದಲು ಇದು ಒಳ್ಳೆ ಇದ್ದಂಗಿರುತ್ತೆ, ಜೀವತುಪ್ಪ ಇದ್ದಂಗಿರುತ್ತೆ. 1 ಸ್ಪೂನ್ ಬೆಳಿಗ್ಗೆ ಅಥವಾ ಬೆಳಿಗ್ಗೆ ಒಂದು ಟೈಮ್ ಕೊಡಿ. ಆ ಮಕ್ಕಳು ಹೆಂಗೆ ಮಾನಸಿಕವಾಗಿ ಆಗಿರ್ಬೋದು, ದೈಹಿಕವಾಗಿರ್ಬೋದು, ಎಲ್ಲರಲ್ಲೂ ಸಹ ಅವ್ರು ಚುರುಕಾಗ್ತಾರೆ. ಮೂಳೆ ಮತ್ತೆ ಮಾಂಸಖಂಡಗಳು ಅಚ್ಚುಕಟ್ಟಾಗಿ ಗಟ್ಟಿ ಮುಟ್ಟಾಗುತ್ತೆ. ಬ್ರೈನ್ ಇದರಿಂದಲೂ ಸಹ ಚೆನ್ನಾಗುತ್ತೆ. ಬೇಬಿ ಕಪ್ ಕೊಡೋದ್ರಿಂದ ಮಕ್ಕಳಿಗೆ ದೈಹಿಕವಾಗಿ ಮೂಳೆ ಬಲ್ತು ಒಳ್ಳೆ ಗಟ್ಟಿ ಆಗುತ್ತೆ ಮೂಳೆ ಅಂತ ಮಾಂಸಖಂಡ ಚೆನ್ನಾಗಿ ಬೆಳೆಯುತ್ತೆ. ಇದನ್ನು ಮಕ್ಕಳು ಯಾವ ಮಕ್ಕಳಿಗೆ ಕೊಡಿ, 3 ವರ್ಷ 4 ವರ್ಷ ಮೇಲ್ಪಟ್ಟ ಮಕ್ಕಳಿಗೋಸ್ಕರ ಕೊಡಿ. ಅದ್ಭುತವಾಗಿದೆ ಸ್ನೇಹಿತರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಮೇಡಮ್, ಡೈವೋ ಮೇಯ್ನ್ ಡೈವೋ. ಈಗ ಮಾತೆತ್ತರೆ ಡೈವೋ ನಂಗೂ ಶುಗರ್ ಇದೆ. ಇದು ಯಾಕೆ ಅಂದರೆ ನಮ್ಮ ದೇಹದಲ್ಲಿ ಇನ್ಸುಲಿನ್ ಉತ್ಪತ್ತಿ ಆಗಬೇಕು. ಇನ್ಸುಲಿನ್ ಯಾವಾಗ ಉತ್ಪತ್ತಿ ಆಗಲ್ಲ ಆವಾಗ ನಮಗೆ ಕಂತಕ್ಕಂಥ ಶುಗರ್ ವೇರಿಯೇಷನ್ ಆಗ್ತವೆ. ಯಾಕೆ ನಮ್ಮಲ್ಲಿ ಇದನ್ನ ಶುಗರ್ ಬಂದಿರ್ತಕ್ಕಂಥ ವ್ಯಕ್ತಿ ಅಥವಾ ಇನ್ಸುಲಿನ್ ತಗೋತಿರ್ತಕ್ಕಂಥ ವ್ಯಕ್ತಿಗೂ ಸಹ ಕೊಟ್ಟದ್ದೇ ಒಂದು 6 ತಿಂಗಳಿಂದ 3 ರಿಂದ 6 ತಿಂಗಳು ಕೆಲವರು ಅವ್ರ ಬಾಡಿ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಕೊಟ್ಟದ್ದೇ ಆದರೆ ಇವರಿಗೆ ಮತ್ತೆ ನಂತರ ಮಾತ್ರೆನೂ ಬೇಡ, ಮಾತ್ರೆ ಜೊತೆ ಕೊಡ್ಬೇಕಾಗತ್ತೆ. ಮಾತ್ರೆ ಜೊತೆ ಕೊಟ್ಟದ್ದೇ ಆದರೆ ಅಂತ ಮಾತ್ರೆನೂ ಬೇಡ, ನಮ್ಮ ಡಯಾಕಪ್ಪು ಬೇಡ ಅಂತ ಅದ್ಭುತವಾಗಿ ರಿಸಲ್ಟ್ ಅನ್ನ ಕೊಡ್ತಕ್ಕಂಥ ಏಕೈಕ ವಸ್ತು ನಮ್ಮ ಇದರಲ್ಲಿ ಕಾಡಾಗಲಕಾಯಿ ಹಾಕಿದ್ದಾರೆ, ನೇರ್ಲೆಣ್ಣೆ ಹಾಕಿದ್ದಾರೆ, ಜಿಂಜರ್ ಹಾಕಿರ್ತಾರೆ, ಈ ಥರ ಬೇರೆ ಬೇರೆ ಎಲ್ಲ ರೀತಿ ಗಿಡಮೂಲಿಕೆಗಳನ್ನ ಹಾಕಿದ್ದಾರೆ. ಅದ್ಭುತವಾಗಿ ದಿವಸ ಒಂದು 30 ml ಅನ್ನ ಕೊಟ್ಟದ್ದೇ ಆದರೆ ಅದ್ಭುತವಾಗಿ ನಮ್ಮ ದೇಹದಲ್ಲಿ ಶುಗರ್ ಅಂಶವನ್ನ ವೇರಿಯೇಷನ್ ಮಾಡೋದನ್ನ ಸಮತಟ್ಟಾಗಿಟ್ಟುವಂಥ ಕೆಲಸವನ್ನ ನಮ್ಮ ಡೈಬೋ ಕಪ್ ಮಾಡುತ್ತೆ ಅದ್ಭುತವಾಗಿ. ಅಥವಾ ಬಂಧುದರು ಕುಡಿಬಹುದು. ನಂತರ ಈಗ ಬರ್ದದೇ ಇರ್ತಕ್ಕಂಥವ್ರು ವರ್ಷಕ್ಕೆ 1-2 ಬಾಟನ್ನ ಯೂಸ್ ಮಾಡೋದ್ರಿಂದಲೂ ಸಹ ಮುಂದಿನ ಫ್ಯೂಚರ್ಗೋಸ್ಕರ, ಮುಂದಿನ ಕಾಯಿಲೆಯನ್ನು ಬರ್ದ ತಡೆಗಟ್ಟಕ್ಕೋಸ್ಕರ ಕುಡಿಯಬಹುದು ಸ್ನೇಹಿತರೆ. ಅಷ್ಟೊಂದು ಅದ್ಭುತವಾಗಿದೆ. ಎಸ್ ಮೇಡಮ್. ಬೂಮ್ ಕಪ್ ಇದು ಒಂದು ನಮ್ಮ ಕಂಪ್ನಿಯಲ್ಲಿ ಎಲ್ಲ ಪ್ರಾಡಕ್ಟ್ಗಳ ರಾಜ ಅಂತ ಹೇಳ್ತೀವಿ. ಇದನ್ನ ಕಂಪ್ನಿಯ ರಾಜ ಅಂತ ಯಾಕೆ ಹೇಳಿದ್ರೆ, ಬೂಮ್ ಕಪ್ ಅಂದ್ರೆ ನರದ ವೈಬ್ರೇಷನ್. ನರದಲ್ಲಿರ್ತಕ್ಕಂಥ ಯಾವುದೇ ಸಮಸ್ಯೆ ಆಗಿರ್ಬೋದು, ನರ ವೈಬ್ರೇಷನ್ ಆಗಿರ್ಬೋದು, ನರದ ನಡುಕ್ತಾ ಇರ್ಬೋದು, ಅಥವಾ ಸ್ಟ್ರೋಕ್ ಆಗಿರ್ಬೋದು, ಅಥವಾ ಮಕ್ಕಳಾಗ್ತಿರ್ತಕ್ಕಂಥ ಸಮಸ್ಯೆ ಬರೀ ಗಂಡು ಮಕ್ಕಳಿಗೆ ಇರುತ್ತೆ ಹೊರತು ಹೆಣ್ಣು ಮಕ್ಕಳಿಗೆ ಮಾತ್ರ ಅಂತಲ್ಲ. ಗಂಡು ಮಕ್ಕಳಿಗೆ ಇದನ್ನು ಹಾಲಲ್ಲಿ ತಗೊಂಡೇ ಆದರೆ ಆ ಸಮಸ್ಯೆಯಿಂದ ಹೊರಗೆ ಬರ್ಬೋದು. 10 ವರ್ಷ 12 ವರ್ಷ 15 ವರ್ಷದ ಮಕ್ಕಳಿದ್ದಾರೆ ಕೊಡ್ಬೋದು. ಇದನ್ನು ಒಂದು ಗ್ಲಾಸ್ ಆ ಬಿಸಿ ಹಾಲಿನೊಂದಿಗೆ ತಗೋದ್ರಿಂದ ಅತ್ಯುತ್ತಮವಾದ ರಿಸಲ್ಟ್ ಬರ್ತಿದ್ದಂತ ಅದ್ಭುತವಾಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಸ್ನೇಹಿತರೆ. ಯಾವ ವ್ಯಕ್ತಿಗಾರ ಕೊಡಿದ ಅದ್ರ ಸಮಸ್ಯೆನ ವಾಚ ಬರ್ತಾರೆ ಇವರು. ನೆಕ್ಸ್ಟ್ ಮೇಡಮ್, ಲಿವರ್ ಕಪ್. ಲಿವರು ಎಲ್ಲ ಕಾಯಿಲೆಗಳ ಉಗಮ ಸ್ಥಾನ ಯಾವುದು ಅಂದ್ರೆ ಲಿವರ್. ಫ್ಯಾಟಿ ಲಿವರ್ ಆಗಿದ್ದೇ ಆದ್ರೆ ಆ ವ್ಯಕ್ತಿ ಅಲ್ಲಿಗೆ ಬರ್ತಕ್ಕಂಥ ಕಾಯಿಲೆಗಳನ್ನ ಅಲ್ಲಿಂದ ಉತ್ಪತ್ತಿ ಆಗುತ್ತೆ. ಫ್ಯಾಟಿ ಲಿವರ್ ತರ್ಸಕ್ಕೆ BP, ಶುಗರು, ಹಾರ್ಟ್ ಅಟ್ಯಾಕ್ ಇಂದ ಹಿಡಿದು ಎಲ್ಲ ಕಾಯಿಲೆಗಳು, ಓವರ್ ಗ್ಯಾಸ್ಟ್ರಿಕ್ ಆಗಿರ್ಬೋದು, ಇಲ್ಲ ಕಾಯಿಲೆಗಳು ಲಿವರಿಗೆ ಬಂತು. ನಂತರ ಇದರಲ್ಲಿ ಜಾಂಡೀಸ್ ಅಂತ ಕಾಯಿಲೆಗಳನ್ನು ಹುಷಾರು ಮಾಡೋ ತಾಕತ್ತು ಲಿವರ್ ಕಪ್ ಇದೆ. ಇದರಿಂದ ಇದನ್ನ ವರ್ಷದಲ್ಲಿ 1-2 ರಿಂದ 3 ಬಾಟ್ಲು, 4 ಬಾಟ್ಲು ಯೂಸ್ ಮಾಡಿದ್ದೆ ಆದ್ರೆ ಅದ್ಭುತ ನಮ್ಮ ದೇಹವನ್ನ ಲಿವರನ್ನ ಕಾಪಾಡುತ್ತೆ. ಲಿವರ್ ಯಾಕೆಂದ್ರೆ ರಕ್ತವನ್ನ ಫಿಲ್ಟರ್ ಮಾಡಿ ಆ ಹೃದಯಕ್ಕೆ ಕಳಿಸುವಂತ ಯಾವ್ದಾದ್ರು ಒಂದು ವಸ್ತು, ಒಂದು ಅಂಗ ಅಂತ ಹೇಳಿದ್ರೆ ಅದು ಲಿವರ್ ಕಪ್ಸ್ ಅಂತ. ಆ ಲಿವರೇ ಸರಿ ಇಲ್ಲದೆ ಇದ್ದಾಗ ನಾವು ಕಾಯಿಲೆಗಳು ಯಥೇಚ್ಛವಾಗಿ ನಮ್ಮನ್ನ ಕಾಡ್ತಾ ಸ್ಟಾರ್ಟ್ ಆಗುತ್ತೆ. ಅದ್ರ ಲಿವರ್ ಕಪ್ ಅನ್ನ ಯಥೇಚ್ಛ ಯೂಸ್ ಮಾಡಿ ಎಲ್ಲ ಕಾಂಬಿನೇಷನ್ ಜೊತೆ ಕೊಡಿ ಅಂತ ಹೇಳ್ತೇವೆ ನಾವು ಲಿವರ್ ಕಪ್ ಅನ್ನ. ಲಿವರ್ ಕಪ್ಪು ಇನ್ನೊಂದು ದೊಡ್ಡ ಮಾರ್ಗ. ನಮ್ಗೆ ಇವತ್ತು ಹಳ್ಳಿ ಕಡೆ ಈ ಜಾಂಡೀಸ್ ಅಂತ ಆಗ್ತಲ್ಲ, ಜಾಂಡೀಸ್ ಅಂದ್ರೆ ಲಿವರು. ಆ ಲಿವರ್ ಜಾಂಡೀಸ್ ಆದ್ರೆ ಇವತ್ತು ಹಳ್ಳಿ ಕಡೆ ನಾಟಿ ಔಷಧಿ ಕೊಟ್ಟ ಹುಷಾರಾಗದ ಹೊರತು ಯಾವ ಕಾಯಿಲೆಗೂ ಹುಷಾರಾಗಲಿಲ್ಲ. ಅಂತ ಅದ್ಭುತವಾಗಿದೆ. ನಮಗೆ ಜಾಂಡೀಸ್ ಆಗಬಾರ್ದು ಅಂದ್ರೆ, ಮುಂದಕ್ಕೆ ಲಿವರ್ ಸಮಸ್ಯೆ ಆಗಬಾರ್ದು ಅಂದ್ರೆ ಇದನ್ನು ಎಲ್ಲ ಯೂಸ್ ಮಾಡಿ, ಪ್ರತಿಯೊಬ್ಬರು ಯೂಸ್ ಮಾಡಿ ಆರೋಗ್ಯವಂತವಾದ
ಇದೊಂದು ಒಳ್ಳೆ ಫುಡ್ ಸಪ್ಲಿಮೆಂಟ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್ ಮೇಡಮ್. ಗೈನಕಪ್ ಇದೊಂದು ಹೆಣ್ಣು ಮಕ್ಕಳ ಸಂಜೀವಿನಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಹೆಣ್ಣು ಮಕ್ಕಳಿಗೆ ಒಂದು ವರದಾನವಾಗಿ ಕೊಟ್ಟಿರ್ತಕ್ಕಂಥ ನಮ್ಮ ಕಂಪ್ನಿ MD ಅವರು ಇದು 38 ಗಿಡಮೂಲಿಕೆಯನ್ನು ಹಾಕಿ ಮಾಡಿದ್ದಾರೆ ಇದಕ್ಕೆ. ಏಕೆಂದ್ರೆ ಮಂತ್ಲಿ ಸಮಸ್ಯೆ ಆದ್ರೆ ಸಾಕು, ಆ ಹೆಣ್ಣಿಗೆ ಗೊತ್ತು ಆ ನೋವಿನ ಸಮಸ್ಯೆ. ಕೆಲವರು ಮಲ್ಲಿ ನಾವು ನೋಡಿದ್ವಿ ನಮ್ಮನೆಲ್ಲೂ 3 ದಿವಸ ಆದ್ರೂ ಮ್ಯಾಕೆ ಕೇಳಲ್ಲ, ನಾವು ಅಡಿಗೆ ಮಾಡಿ ಕೊಡ್ತಾರಲ್ಲ. ಇಂಥ ಸಮಸ್ಯೆಗಳು ಹೆಣ್ಣು ಮಕ್ಕಳು ಮಲಿಕೆಂದಾಗ ಹೊಟ್ಟೆ ನೋವು ಅಂತ ಸಮಸ್ಯೆಯಿಂದ ದೂರ ಬರೋದು ಭಾಳ ಕಷ್ಟ ಸ್ನೇಹಿತರೆ. ಅದರಿಂದ ಇದು ಮಂತ್ಲಿ ಸಮಸ್ಯೆ ಆಗಿರ್ಬೋದು, ವೈಟ್ ಪಿಟ್ ಇರ್ಬೋದು, ಮಕ್ಕಳಾಗದೇ ಇರತಕ್ಕಂಥ ಸಮಸ್ಯೆ ಇರ್ಬೋದು, ಇದು ಗರ್ಭಕೋಶದ ಯಾವುದೇ ಸಮಸ್ಯೆ ಆಗಿದ್ರು ಸಹ ಕ್ಲಿಯರ್ ಮಾಡ್ತಕ್ಕಂಥ ಒಂದು ಏಕೈಕ ಪ್ರಾಡಕ್ಟ್ ಹೆಣ್ಣು ಮಕ್ಕಳ ಸಂಜೀವಿನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಅದ್ಭುತವಾದ ಪ್ರಾಡಕ್ಟು ಅಂದರೆ ಗೈನಕಪ್. ಇದನ್ನು ಯಾರಿಗೆ ಬೇಕಾದ್ರೂ ಕೊಡಿ. ಇದು ಮತ್ತೆ ಮಕ್ಕಳಿಲ್ಲದೆ ಇದ್ರಿ ಸಹ 10-15 ವರ್ಷ ಮಕ್ಕಳಿಲ್ಲದೆ ಇದ್ರಿ ಸಹ ಕೊಡಿ. ಇದು ಅದ್ಭುತ ನಿಮ್ಮನ್ನು ನೆನೆಸ್ಕೊಳ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಎಸ್ ಮೇಡಮ್. ಥೈರಾಯ್ಡು ಅಷ್ಟೇ ಮನುಷ್ಯ ಹೆಣ್ಣು ಮಕ್ಕಳಿಗೆ ಜಾಸ್ತಿ ಯಥೇಚ್ಛ ಬರೋದು ಥೈರಾಯ್ಡು. ಮದುವೆಗಿಂತ ಮುಂಚೆ ಬಂದರೆ ಮಕ್ಕಳಾಗಲ್ಲ, ಅದೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಇದು ಸಹ ಲೈಫ್ ಲಾಂಗ್ ಮಾತ್ರ ತಗೊಳ್ಲೇಬೇಕು. ಇದನ್ನ ನಮ್ಮ ಪ್ರಾಡಕ್ಟನ್ನು ಮಾತ್ರೆ ಜೊತೆ ತಗೊಂಡಿದ್ದಾರೆ. ಆದರೆ ನಮ್ದು ಯಾವುದೇ ರೀತಿ ಮಾತ್ರೆನೂ ಬೇಕಾಗಿಲ್ಲ, ನಮ್ಮ ಪ್ರಾಡಕ್ಟು ಬೇಕಾಗಿಲ್ಲ. ಅದ್ಭುತ ಲೈಫಲ್ಲಿ ಲೀಡ್ ಮಾಡ್ಬೋದು ಅಂತ ಎಷ್ಟೋ ಜನ ಹೆಣ್ಮಕ್ಳು ತಗೊಂಡು ಈ ಕಂಪ್ನಿ ಕೆಲಸ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ನಮ್ಮ ಕಂಪ್ನಿಲಿ ಅಂತ ಒಂದು ಪ್ರಾಡಕ್ಟ್ ಇದರಲ್ಲಿ 2-3 ಥರ ಬರ್ತಿದ್ದಾರೆ ಥೈರಾಯ್ಡಲ್ಲಿ. ಕೆಲವರು ದಪ್ಪ ಆಯ್ತಾರೆ, ಕೆಲವರು ಶಿಟ್ಟಾಯ್ತಾರೆ, ಕೆಲವು ಸಣ್ಣ ಇರ್ತಾರೆ, ಈ ನಾನಾ ಥರ ಇರುತ್ತೆ ಅದರಲ್ಲಿ. ಅಂಥ ಪ್ರಾಡಕ್ಟ್ ಇದು. ಅದರಿಂದ ಯಾವುದೇ ಥರ ಆಗಿರಲಿ, ಯಾವ ಥರ ಥೈರಾಯ್ಡ್ ಬಂದಿದ್ರು ಸಹ ಈ ಪ್ರಾಡಕ್ಟ್ನ ಉಪಯೋಗಿಸಿ ಅದ್ಭುತವಾಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಎಸ್ ಮೇಡಮ್. ಪೈಲಕಪ್ ಇದೊಂದು ನಾನು ಇದನ್ನು ಎಲ್ಲ ಥರ ಹೇಳ್ಕೊತೀನಿ ಸ್ನೇಹಿತರೆ. ನಾನು V-Star ಕಂಪ್ನಿ ಬರೋಕ್ಕೆ ಸಹ ಇದೊಂದು ಪ್ರಾಡಕ್ಟ್ ಇಂದಲೇ ನಾನು ಬಂದದ್ದು. ಪೈಲ್ಸಿಗೆ ನಾನು ಧರ್ಮಸ್ಥಳ ಹಾಸ್ಪಿಟ್ಲು, ಬೇರೆ ಬೇರೆ ಎಲ್ಲ ಕಡೆ ಹಾಸ್ಪಿಟ್ಲ್ಗಳು ತೋರಿಸಿದ್ದೆ, ಎಲ್ಲಿ ಹುಷಾರಾಗಿರಲಿಲ್ಲ. ಪೈಲಕಪ್ಪನ್ನು ನಾನು ಯೂಸ್ ಮಾಡಿದೆ. ಕೇವಲ 1.5 ತಿಂಗಳು ಯೂಸ್ ಮಾಡಿದೆ, ಚೆನ್ನಾಗಿ ಅನ್ನಿಸ್ತು ಅಂತೇಳಿ ಬಿಡ್ನಿಲ್ಲ. ನಂತರ ಸೀನಿಯರ್ ಕರ್ಕೊಬಂದ್ರೆ ಇಲ್ಲ ಸರ್ ಇದು 3 ತಿಂಗಳು ತಗೋಬೇಕು, 3 ತಿಂಗಳು ಪ್ಯಾಕೇಜ್ ಅಂತ ಹೇಳ್ಬಿಟ್ಟು 3 ತಿಂಗಳು ಕೊಡಿಸಿದ್ರಿಂದ 3 ತಿಂಗಳು ಯೂಸ್ ಮಾಡಿದೆ. ಇವತ್ತು ಏನು ತಿಂದರೂ ಸಹ ನನಗೆ ಆ ಸಮಸ್ಯೆಯಿಂದ ಹೊರಗೆ ಬಂದಿದ್ದೀವಿ. ಪೈಲ್ಸ್ ಆಗಿ ಪೈಸ್ತೂಲಿಂದ ಪಿಸ್ತೂಲಿಂದ ಕ್ಯಾನ್ಸರ್ ಆದರೆ ಯಾವ ಡಾಕ್ಟ್ರು ಹುಷಾರು ಮಾಡೋಕ್ಕಾಗಲಿ, ಯಾರು ಹುಷಾರು ಮಾಡೋಕ್ಕಾಗಲಿ. ಪೈಲ್ಸ್ ಆದ ತಕ್ಷಣವೇ ಅಥವಾ ಆಪ್ರೇಷನ್ ಮಾಡ್ಸಕ್ಕೆ ಹೋಗ್ತಾರೆ ಕೆಲವರು. ಆಪ್ರೇಷನ್ ಮಾಡಿಸಿದ್ರೆ ಆ ಗುದದ್ವಾರದ ಪಕ್ಕದಲ್ಲಿರ್ತಕ್ಕಂಥ ಚರ್ಮವನ್ನ ಅಂತ ರಬ್ಬರ್ ಟೈಪ್ ಇರ್ತಕ್ಕಂಥದ್ದು ತೆಗೆದಿದ್ದೇ ಆದರೆ ನೆಕ್ಸ್ಟ್ ಇನ್ನೊಂದು ತೆಗೆದು ಇನ್ನೊಂದು ಸ್ವಲ್ಪ ದಿನ ಬಿಡ್ಕೊಂಡು 1-6 ತಿಂಗಳು ಬರಲ್ಲ, ಅದು ವರ್ಷ ಬರಲ್ಲ, ನೆಕ್ಸ್ಟ್ ಬರುತ್ತೆ. ಹೀಗೆ ಎಲ್ಲ ಕಡೆಯಲ್ಲೂ ಸಹ ಚರ್ಮವನ್ನು ತೆಗೆದು 4 ಕಡೆ ಆಪ್ರೇಷನ್ ಮಾಡಿಸಿದ್ದೆ. ಆದರೆ ಕೆಲವು ದಿನಗಳಲ್ಲಿ ವಯಸ್ಸಾತ ಕೆಲವು ವರ್ಷಗಳ ನಂತರ ನಮಗೆ ಮೋಷನ್ ನಿಂತ ಜಾಗದಲ್ಲೇ ಹೋಗುತ್ತೆ. ನೀವು ಟಾಯ್ಲೆಟ್ ರೂಮ್ ತನಕ ತಾಳ್ಮೆ ತನಕ ರಬ್ಬರನ್ನು ಕಟ್ ಮಾಡಿದ್ರಿಂದ ನಿಂತ ಜಾಗದಲ್ಲಿ ಹೋಗುತ್ತೆ. ಈ ಪೈಲಕಪ್ಪು ಮಾರಕ ಮಾನ ಹಾನಿ ಮಾಡತಕ್ಕಂಥ ಯಾವ್ದಾರ ಒಂದು ಕಾಯಿಲೆ ಅಂದರೆ ಈ ಪೈಲಕಪ್ಪು. ಇದನ್ನು ಯೂಸ್ ಮಾಡಿ ಬೇರೆ ಸಮೇತ ಬಿದ್ದು ಹೋಗುತ್ತೆ. ಇದನ್ನು ನಮ್ದು ಯೂಸ್ ಮಾಡಿ ಕರೆಕ್ಟಾಗಿ ಯೂಸ್ ಮಾಡಿದ್ದೆ ಅಂದರೆ ಅದ್ಭುತವಾದ ಪ್ರಾಡಕ್ಟು. ನಾನು ಉಪಯೋಗಿಸಿ ನನ್ನ ಜೀವನದಲ್ಲಿ ನಾನು ಅಳವಡಿಸಿರ್ತಕ್ಕಂಥ ಒಂದು ಪ್ರಾಡಕ್ಟು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ನೆಕ್ಸ್ಟ್ ಮೇಡಮ್. ಸ್ಟೋನ್ ಕಪ್. ಇದು ಸ್ಟೋನ್ ಅಂದರೆ ಯಾರೋ ಸಹ ಕಲ್ಲು ತಿಂದಿರಕ್ಕಲ್ಲ. ಯಾರೋ ಕಲ್ಲು ತಿಂದಿರ್ತೀವ, ಮನೆ ಕಟ್ಟಕ್ಕೆ ಬೇಕಾಗುತ್ತೆ ಅಂತ ಏನಾರ ಸೈಜ್ ಕಲ್ಲು ತಿಂದಿರ್ತೀವಿ, ಯಾರು ತಿಂದಿರಕ್ಕಲ್ಲ. ಏಕೆ ಅಂದರೆ ನಾವು ತಿಂತಕ್ಕಂಥ ಆಹಾರದಲ್ಲಿ ಉಪ್ಪಿನ ಅಂಶ ಜಾಸ್ತಿ ಇರುತ್ತೆ. ಉಪ್ಪಿನ ಅಂಶ ಜಾಸ್ತಿ ಇದ್ದಾಗ ಅದಕ್ಕೆ ಇಷ್ಟು ಯಥೇಚ್ಛವಾಗಿ ನೀರು ಕುಡಿದಬೇಕು. ನೀರು ಕುಡಿದೇ ಇದ್ದಾಗ ಏನಾಗುತ್ತೆ, ಅದು ಕಿಡ್ನಿಯಲ್ಲಿ ಫಿಲ್ಟರ್ ಆಗಬೇಕಾದ್ರೆ ಅದು ಉಪ್ಪು ಕಲ್ಲಾಗಿ ಪರಿವರ್ತನೆ ಆಗ್ತಾ ಇರುತ್ತೆ. ಅದರಿಂದ ಸ್ಟೋನ್ ಏಜ್ ಅಂತ ಹೇಳ್ಬಿಟ್ಟು ಅದನ್ನು ಸೂಟ್ ಮಾಡಿಸ್ತಾರೆ. ಉದಾಹರಣೆಗೆ ಒಂದು ಗ್ಲಾಸಿಗೆ ಕಲ್ಲು ಹೊಡೆದಾಗ ಚಿಲ್ಲಂತ ಹೆಂಗಾರುತ್ತೆ ಹಂಗೆ ಸೂಟ್ ಮಾಡಿಸಿದ್ರೆ ಎಲ್ಲ ಕಡೆಗೂ ಆರುತ್ತೆ. ಆದರೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಅದೇ ಒಳ್ಳೆದ ಡಾಕ್ಟರ್ ಇದು ಮಾಡ್ತಾರೆ ಮಿಷಿನರಿಯಲ್ಲಿ. ಇನ್ನು ಉಳಿದದ್ದು ಸಣ್ಣ ಪುಟ್ಟದ್ದು ಹಂಗೆ ಇರುತ್ತೆ. ಅದು ಏನು ಮಾಡುತ್ತೆ, ಮುಂದಿನ ಕಲ್ಲು ಇವತ್ತಿನ ಸಣ್ಣ ಕಲ್ಲೇ ಮುಂದೆ ದೊಡ್ಡ ಕಲ್ಲಾಗಿ ಪರಿವರ್ತನೆ ಆಗುತ್ತೆ. ಮತ್ತೆ 6 ತಿಂಗಳು ವರ್ಷಕ್ಕೆ ಒಂದ್ಸಲ ಸೂಟ್ ಮಾಡಿಸ್ತಾ ಇರುತ್ತೆ. ಮಾಡ್ತಂಗೆ ಕಿಡ್ನಿ ಏನಾಗುತ್ತೆ, ಎಫೆಕ್ಟ್ ಆಗ್ತಾ ಹೋಗ್ತಾ ಇರುತ್ತೆ ನಮ್ಮದು. ಅದರಿಂದ ಈ ನಮ್ಮ ಪ್ರಾಡಕ್ಟನ್ನು ಕುಡಿಯೋದ್ರಿಂದ ಕೆಲವ್ರಿಗೆ ಒಂದು 6-15 ದಿವಸ, ತಿಂಗಳು 2 ತಿಂಗಳೊಳಗೆ ಈ ಸಮಸ್ಯೆಯಿಂದ ಈಚೆ ಬರ್ತೀವಿ. ನಮಗೆ ಇವತ್ತು ಸಹ ಯಾವತ್ತರ ಒಂದಿನ ನಮಗೆ ನೋವು ಕಾಣಿಸುತ್ತೆ, ಬೆನ್ನ ಭಾಗದಲ್ಲಿ ಪಕ್ಕಿಯಲ್ಲಿ ನೋವು ಕಾಣಿಸಿದಾಗ ಕಿಡ್ನಿ ನೀರಿನ ಸಮಸ್ಯೆ ಆಗಿ ಏನೋ ಪ್ರಾಬ್ಲಮ್ ಆಗಿದೆ ಅಂತ ತಕ್ಷಣ ನಾವು ನಮ್ಮ ಪ್ರಾಡಕ್ಟನ್ನು ಯೂಸ್ ಮಾಡಿದ್ವಿ. ಎಷ್ಟೋ ದಿವಸ ಕೇವಲ ಒಂದು 3 ದಿವಸ ಬೆಳಗ್ಗೆ ಮಧ್ಯಾಹ್ನ ಸಂಜೆ 3 ಟೈಮ್ ತಗೊಂಡ ತಕ್ಷಣ ಕ್ಲಿಯರಿಂಗ್ ಅಂತ ಅದ್ಭುತವಾದ ಪ್ರಾಡಕ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಎಲ್ಲರೂ ಯೂಸ್ ಮಾಡಿ, ಕಿಡ್ನಿ ಉಳಿಸಬೇಕು ಅಂದ್ರೆ ಯೂಸ್ ಮಾಡಿ. ಅಲರ್ಜಿ ಕಪ್. ಅಲರ್ಜಿ ಅಂದರೆ ಸೀನು ಬರೋದಾಗಿರ್ಬೋದು
ಅಥವಾ ಶ್ವಾಸಕೋಶದಲ್ಲಿ ಅಲರ್ಜಿ ಆಗಿರ್ಬೋದು, ಮೈ ಮೇಲೆ ಬರ್ತಕ್ಕಂಥ ಅಲರ್ಜಿ, ಕಪ್ಪು ಕಪ್ಪ ಗಂಧೆ ಅಂತ ಹೇಳ್ತೀವಿ, ಬೇರೆ ತಿನ್ನಂಗಿಲ್ಲ ನನಗೆ ಗಂಧೆ ಬರುತ್ತೆ ಅಂತ ಹೇಳ್ತೀವಿ, ಅದಾಗಿರ್ಬೋದು. ಅಥವಾ ಬೇರೆ ಬೇರೆ ಮಚ್ಚೆ ಟೈಪಲ್ಲಿ ಬರುತ್ತೆ, ಕಪ್ಪು ಕಪ್ಪು ಮಚ್ಚೆ ಆ ಥರ ಆಗಿರ್ಬೋದು. ಅಲರ್ಜಿ ಸಮಸ್ಯೆಗೆ ಯಾವ್ದು ಕಾರ ಕೊಡಿ, ಇದನ್ನು ಅದ್ಭುತ ಆಗುತ್ತೆ. ಅಸ್ತಮಾ ಇದ್ದವರಿಗೆ ಕುಡಿ, ಇದನ್ನು ಅದ್ಭುತವಾಗುತ್ತೆ ಸ್ನೇಹಿತರೆ. ಯಾರು ಬೇಕಾದ್ರೂ ಯೂಸ್ಬಾರ್ದು. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತಂದು ನಮ್ಮ ಶಕ್ತಿಯನ್ನು ಕಾಪಾಡುತ್ತಿದ್ದಾನೆ, ಅದ್ಭುತವಾಗಿರುತ್ತೆ. ನೆಕ್ಸ್ಟ್ ತ್ರಿಫಲ, ವಾತ ಪಿತ್ತ ಕಫ. ಈ ವ್ಯಕ್ತಿಲಿ ಪ್ರತಿಯೊಂದು ನನಗೆ ಹೇಳ್ತಾರೆ, ಕೆಲವರು ನನಗೆ ಉಸ್ಸು ಸಿಕ್ತಂಗಾಗಿದೆ ಅಂತ ಹೇಳ್ತಾರೆ, ಕೆಲವರು ವಾಯ ಅಂತ ಹೇಳ್ತಾರೆ, ಕೆಲವರು ಕಫ ಅಂತ ಹೇಳ್ತಾರೆ. ವಾಯ ಅಂತ ನಮ್ಮ ಹಳ್ಳಿಯಲ್ಲಿ ಹೇಳ್ತೀವಿ. ವಾಯ ಅಂದ್ರೆ ಉಸು ಸಿಕ್ಕೋದು ಅಂತ ಹೇಳ್ತೀವಿ. ಅದನ್ನು ಮಂಡಿಯಲ್ಲಿ ಎಲ್ಲಾರ ಗಾಳಿ ತುಂಬಿಕೊಂಡದ್ದೇ ಆದರೆ ಅದು ಸಹ ಮಂಡಿನ ಸಮಸ್ಯೆ ಆಗುತ್ತೆ. ಅಂಥ ಸಮಸ್ಯೆ ಅಥವಾ ಗ್ಯಾಸ್ಟ್ರಿಕ್ ಓವರ್ ಸಮಸ್ಯೆ ಆಗಿರ್ಬೋದು. ಈ ಹಣ್ಣನ್ನು, ಈ ತ್ರಿಫಲ 3 ಹಣ್ಣು ಥರವನ್ನು ಹಾಕಿ ಮಾಡಿದ್ದಾರೆ. ಅದರಿಂದ ಇದನ್ನು ಕೊಟ್ಟದ್ದೇ ಆದರೆ ನಿಮ್ಗೆ ಗ್ಯಾಸ್ಟ್ರಿಕ್ಕಿಂದ ಹೊರ ಬರ್ಬೋದು, ವಾತ ಪಿತ್ತ ಕಫದಿಂದ ಈಜಿಗೆ ಬರ್ಬೋದು. ಕೆಲವು ಎಷ್ಟೋ ಮಾರಕ ಕಾಯಿಲೆಗಳು ಅಲ್ಲಿಂದ ವಾತ ಪಿತ್ತ ಕಫದಿಂದ ಬರ್ತಕ್ಕಂಥದ್ದು. ಅಂಥದ್ದನ್ನು ಕ್ಲಿಯರ್ ಮಾಡೋ ಶಕ್ತಿ ಇರ್ತಕ್ಕಂಥದ್ದು ತ್ರಿಫಲದಿಂದ. ಯಾರು ಬೇಕಾದ್ರೂ ಕೊಡಿ, ಇದನ್ನು ಅದ್ಭುತವಾಗಿರ್ತಕ್ಕಂಥ ಒಂದು ವಸ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಒಂದು ಎಸ್ ಮೇಡಮ್, ಬ್ರೈನ್ ಕಪ್. ಇದನ್ನು ಅಷ್ಟೇ, ಬ್ರೈನಲ್ಲಿ ಇರ್ತಕ್ಕಂಥ ನೀವು ಬ್ರೈನ್ ಸ್ಟ್ರೋಕ್ ಹೊಡಿಬೇಕಾದ್ರೆ ಮೈನ್ ಕಾರಣನೇ ಇದು. 2 ಭಾಗ ಇರುತ್ತೆ ನಮಗೆ ಬ್ರೈನಲ್ಲಿ. ಒಂದು ಕಡೆ ಒಂದು ತಲೆ ಕೂದಲಿನ ಗಾತ್ರನೂ ಸಹ ಎಲ್ಲಾರು ರಕ್ತ ಎಪ್ಪುಗಟ್ಟಿದೆ ಆದರೆ ನಮಗೆ ಸ್ಟ್ರೋಕ್ ಆಗುತ್ತೆ. ಅದರಿಂದ ಬ್ರೈನ್ ಕಪ್ಪನ್ನು ಯೂಸ್ ಮಾಡಿ ಮೆಮೊರಿಯನ್ನು ಜಾಸ್ತಿ ಮಾಡುತ್ತೆ, ಜೊತೆಗೆ ಸ್ಟ್ರೋಕ್ ಆಗೋದು ತಪ್ಪಿಸುತ್ತೆ. ಇದರಲ್ಲಿ ರಕ್ತ ಯಾವ್ದಾದ್ರು ಎಪ್ಪುಗಟ್ಟೋದನ್ನು ತಡೆಗಟ್ಟಂಥ ಶಕ್ತಿ ಇರುತ್ತೆ. ಇದನ್ನು ಅದ್ಭುತವಾಗಿದೆ. ಯಾರು ಬೇಕಾದ್ರೆ ಸಣ್ಣರು, ಮಕ್ಕಳವರು, ದೊಡ್ಡವರು, ವಯಸ್ಸಾದವರು ಎಲ್ಲರೂ ಯೂಸ್ ಮಾಡಿ. ಆದರೆ ಆಯ್ಲಿ ಸ್ಟ್ರೋಕ್ ಆಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಇದನ್ನು ಕೊಡಿ, ಅದ್ಭುತವಾಗಿರುತ್ತೆ. ನಾವು ಇದನ್ನು ಯೂಸ್ ಮಾಡಿ ಮೆಮೊರಿಯನ್ನು ಜಾಸ್ತಿ ಮಾಡುತ್ತೆ ಸ್ನೇಹಿತರೆ. ಕಾರ್ಬೋಕಪ್, ಇದನ್ನ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜಲ್ಲಿ ಯಾವ ವ್ಯಕ್ತಿ ಕ್ಯಾನ್ಸರ್ ಇರೋ ವ್ಯಕ್ತಿ ಕೊಟ್ಟದ್ದೇ ಆದರೆ ಅದ್ಭುತವಾಗಿ ರಿಸಲ್ಟ್ ಇರುತ್ತೆ. ಉದಾಹರಣೆಗೆ ನನ್ನ ತಾಯಿ ನಾನು ಕೊಟ್ಟಿದ್ದೀನಿ. ನನ್ನ ತಾಯಿಗೆ ಈ 2 ವರ್ಷ ಆಪರೇಷನ್ ಆಗಿ, ನನ್ನ ತಾಯಿ 72 ವರ್ಷ ಆಪರೇಷನ್ ಮಾಡಿಸಿದಾಗ ಕೊಟ್ಟೆ. ಇದನ್ನು 6 ತಿಂಗಳು ಕಂಟಿನ್ಯೂಸ್ ಕೊಟ್ಟೆ. ಇವತ್ತು ನನ್ನ ತಾಯಿ ಯಾವುದೇ ರೀತಿ ಬೇರೆ ಡಾಕ್ಟ್ರುಗಳು ಹೇಳಿದ್ರೆ ಕಿಮೋ ಕೊಡಿಸ್ಬೇಕು, 1 ತಿಂಗಳಿಗೆ 13,000 ರೂಪಾಯಿ ಕಂಟಿನ್ಯೂಸ್ ಕೊಡಿಸ್ಬೇಕು ಕಿಮೋ ಅಂತ ಹೇಳಿದ್ರು. ಆಯ್ತು ಬಾರಮ್ಮ ಅಂತ ಮನೆ ಕರ್ಕೊಬಂದು ನಮ್ಮ ಪ್ರಾಡಕ್ಟನ್ನು ನಾನು 6 ತಿಂಗಳು ಕೊಟ್ಟೆ. ಇದ್ರ ಜೊತೆ ಕಾಂಬಿನೇಷನ್ ಕೊಟ್ಟೆ, 6 ತಿಂಗಳು ಕೊಟ್ಟೆ. ನಂತರ ಈಗ ಬೇರೆ ಒಂದೊಂದ್ಸಲ ಒಂದು ಇಮ್ಯುನಿಟಿನೋ, ಒಂದ್ಸಲ ಬೆರಿಕಾಪು, ಒಂದು ಅಲೋವೆರಾ, ಹಿಂಗೆ ಯಾವತ್ತೋ ಒಂದು ತಿಂಗಳಿಗೆ ಕೊಡ್ತಾ ಇತ್ತು ತೆಳಗೆ. ನಮ್ಮಮ್ಮ ಇವತ್ತು ನಾನು ಇಲ್ಲದೆ ಇದ್ರು ಸಹ 3 ಹಸುಗಳನ್ನು ಹಾಲು ಕರೆದು ಕಸ ಬಾಚಿ ಅದನ್ನು ಕ್ಲೀನ್ ಮಾಡಿ ಹೊಲದ ಕೆಲಸ, ತೋಟದ ಕೆಲಸ ಎಲ್ಲ ಮಾಡ್ತಕ್ಕಂಥ ಕೆಲಸ ನಮ್ಮ ಈ ಪ್ರಾಡಕ್ಟ್ ಕೊಟ್ಟಿದೆ ಅಂತ ಹೇಳೋಕ್ಕೆ, ಈ ಪ್ರಾಡಕ್ಟ್ ಒಂದು ಸಿಲೆಕ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಎಲ್ಲೇ ತಿರುಗಿ ಬಂದರೂ ಸಹ ನಾನು ಕೆಲಸ ಮಾಡ್ತಕ್ಕಂಥ ಪ್ರಾಡಕ್ಟು, ನನ್ನ ತಾಯಿಯನ್ನು ಉಳಿಸಿ ಮರುಜನ್ಮವನ್ನು ಕೊಟ್ಟಿರ್ತಕ್ಕಂಥ ಪ್ರಾಡಕ್ಟ್ ಅಂದರೆ ಕಾರ್ಬೋಕಪ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ನೆಕ್ಸ್ಟ್ ಮೇಡಮ್, ನೋನಿ. ಇದು ಒಳ್ಳೆ ಅದ್ಭುತವಾದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ, ಕಾಯಿಲೆ ಬರದಂಗೆ ತಡೆಗಟ್ಟುತ್ತೆ. ಇದರಿಂದ ಆಂಟಿಬಯೋಟಿಕ್ ಆಗಿ ಅಂತ ಹೇಳ್ತೀವಿ. ಆಂಟಿಬಯೋಟಿಕ್ ಆಗಿ ಪ್ರತಿಯೊಂದು ಕಾಯಿಲೆ ಇರ್ತದೆ ವ್ಯಕ್ತಿ ಕೊಡ್ಬೋದು. ಇದನ್ನು ಫೈಲ್ಸ್ ಒಬ್ಬನಿಗೆ ಬಿಟ್ಟು ಇನ್ನೆಲ್ಲರಿಗೂ ಕೊಡ್ಬೋದು. ಇದನ್ನು ಆಂಟಿಬಯೋಟಿಕ್ ಆಗಿ ಎಂಥ ಅದ್ಭುತವಾಗಿ ರಿಸಲ್ಟ್ ತರುವಂಥ ಕೆಲಸ ಮಾಡುತ್ತೆ, ಶಕ್ತಿಯನ್ನು ಹೆಚ್ಚಿಸುತ್ತೆ, ರಕ್ತವನ್ನು ಫಿಲ್ಟರ್ ಮಾಡುತ್ತೆ. ನೋನಿ ಅದ್ಭುತವಾಗಿರುತ್ತೆ ಮೇಡಮ್. ಇದು ಯಾರು ಆಂಟಿಬಯೋಟಿಕ್ ಪ್ರತಿ ಕೊಡಿ, ಇದನ್ನು ಅಷ್ಟೊಂದು ಅದ್ಭುತವಾಗಿದೆ. ನೆಕ್ಸ್ಟ್ ಮೇಡಮ್, ಅಲೆವೇರಾ. ಇದನ್ನು ಎಲ್ಲರೂ ಮನೆ ಬಾಗಿಲು ಕಟ್ಟಿ ಪೂಜೆ ಮಾಡಕ್ಕೆ ಕಟ್ಟಿರ್ತಾರೆ. ಅದು ಪೂಜೆ ಮಾಡೋದಲ್ಲ, ನಮ್ಮ ದೇಹಕ್ಕೆ ಕುಡಿ. ಮೊದಲು ಇದನ್ನು ಸುಮಾರು 108 ಥರ ಕಾಯಿಲೆಗಳು ಹುಷಾರು ಮಾಡೋ ತಾಕತ್ತಿರ್ತಕ್ಕಂಥದ್ದು ಅಲೆವೇರಾ. ಅಲೆವೇರಾನ 400 ಥರ ಜಾತಿ ಇದೆ. ಇದು ಒಂದು ಥರ 2 ಥರ ಅಲ್ಲ, 400 ಥರ ಜಾತಿ ಇದೆ. ಎಲ್ಲ ಕಾಯಿಲೆಗಳನ್ನು, ಕ್ಯಾನ್ಸರಿಂದ ಹಿಡಿದು, ಶುಗರಿಂದ ಹಿಡಿದು, BP ಪ್ರತಿಯೊಂದು ಕಾಯಿಲೆಗಳು ಸಹ ಇದು ಜೆಲ್ ಉತ್ಪತ್ತಿ ಮಾಡೋದಾಗಿರ್ಬೋದು, ಮಖ ಬಂಗ್ಬಾಳೋದಾಗಿರ್ಬೋದು, ಓವರ್ ಹೀಟ್ ಆಗಿರ್ಬೋದು, ಇಂಥ ಕಾಯಿಲೆಗಳನ್ನು ಬರದಂಗೆ ಕಾಪಾಡುವಂಥ ಯಾವ್ದಾದ್ರು ಒಂದು ವಸ್ತು ಅಂತಂದ್ರೆ ಅಲೋವೆರಾ ಜ್ಯೂಸ್. ಯಾರು ಯೂಸ್ ಮಾಡಿದ್ದನ್ನು ಅದ್ಭುತವಾಗಿದೆ ಸ್ನೇಹಿತರೆ. ಇದನ್ನು ತಲೆ ಕೂದಲು ಉದುರು ನನಗೆ ಮುಖ ಒಳ್ಳೆಯ ಎಲ್ಲ ರೀತಿ ಕೆಲಸ ಇದನ್ನು ಪಂಚತುಳಸಿ ನಮಗೆ ಡೆಸ್ಟ್ ಅಲರ್ಜಿ ಆಗಿರ್ಬೋದು, ಗಂಟ್ಲು ಗಸಗಸ ಅಂತ ಹೇಳ್ತೀವಿ ಅದಾಗಿರ್ಬೋದು, ಈ ಶೀತ ಆಗಿರ್ಬೋದು, ಕೆಮ್ಮಾಗಿರ್ಬೋದು, ಜ್ವರ ಬರ್ತಕ್ಕಂಥದ್ದಾಗಿರ್ಬೋದು, ಅಥವಾ ನಮಗೆ
ತೂಕ ಜಾಸ್ತಿ ಇದೆಯೋ ಇದನ್ನು ಕಮ್ಮಿ ಮಾಡೋಕ್ಕಾಗಿರ್ಬೋದು. ಇದನ್ನು ಬಳಸಿ 1 ಲೀಟರ್ ನೀರಲ್ಲಿ ದಿನನಿತ್ಯ ಅದನ್ನು ಬಳಸ್ತಾ ಬನ್ನಿ. ಈ ಗಂಟಲು ಸಮಸ್ಯೆ ಆಗಿರ್ಬೋದು, ಈ ಡಸ್ಟ್ ಅಲರ್ಜಿ ಸಮಸ್ಯೆ ಆಗಿರ್ಬೋದು, ಯಾವುದೇ ಸಮಸ್ಯೆಯಿಂದ ನಾವು ವಾತಾವರಣ. ನಂತರ ಮನೆಯಲ್ಲಿ ಏನೂ ಇಲ್ಲ ನಮ್ಮ ಮನೆಯಲ್ಲಿ ಬರೀ ಸುಮ್ಕೆ ನೆಲಕ್ಕೆ ನೆಲ ಹಾಕಿ ನೆಲ ತೊಳೆಯಬೇಕಾದ್ರೆ ಅದನ್ನು ಒರೆಸಿ ಹಾಕಿದನ್ನ ಕೆಟ್ಟ ಶಕ್ತಿಗಳು ಅಂತ ಹೇಳ್ತೀವಿ, ಕೆಟ್ಟ ಶಕ್ತಿಗಳು ಅದನ್ನು ತೆಗೆದಾಕಂತ ಕೆಲಸ ಇದು ಮಾಡುತ್ತೆ. ಅದು ಅದ್ಭುತವಾಗಿದೆ. ಒಂದು ಮಲ್ಲಿ ಒಂದು ನರ್ಸ್ ಥರ ಇದನ್ನು ಕಾಪಾಡುತ್ತಿದ್ದಾನೆ. ಮಲ್ಲಿ ಯಾವಾಗಲೂ ಇದು ಇರ್ಬೇಕು. ಇದನ್ನು ನಮ್ಮ ಸೋಪು ಎಷ್ಟೋ ಥರ ಸೋಪ್ ಬರ್ತವೆ, ಅಡ್ವರ್ಟೈಸ್ಮೆಂಟ್ ನೋಡ್ತೀವಿ, ಸೋಪ್ ಹಾಕಿರ್ತೀವಿ. ಅಂದರೆ ನಾವು ಬಾತ್ರೂಮ್ ಸೋಪ್ ಯಾವುದು, ಟಾಯ್ಲೆಟ್ ರೂಮ್ ಸೋಪ್ ಯಾವುದು ಅಂತ ಗೊತ್ತಿಲ್ಲ ನಮಗೆ. ಎಲ್ಲ ಸೋಪ್ರು ಅಡ್ವರ್ಟೈಸ್ಮೆಂಟ್ ಕೊಟ್ಟ ತಕ್ಷಣ ಎಲ್ಲರೂ ಹಾಕಿದ್ನ. ಅದರಿಂದ ಸ್ನಾನಕ್ಕೆ ಬೇಕಾಗಿ ಯೋಗ್ಯವಾದ ಸೋಪ್ ಯಾವುದು ಅಂತಂದರೆ ನಮ್ಮ ವಿ ಸ್ಟಾರ್ ಪ್ಲಸ್ನ ಅದ್ಭುತವಾದ ಸೋಪು ಹರ್ಬಲ್ ಬಾತ್ರೂಮ್ ಸೋಪ್ ಇದೆ. ಎಲ್ಲ ಹೆಂಗಿದೆ ಅದ್ಭುತವಾಗಿದೆ. ಇದನ್ನು ಯೂಸ್ ಮಾಡಿದ್ದಾನೆ. ಯಾವ ಮೈಸೂರು ಸ್ಯಾಂಡಲ್ ಸೋಪ್ ಬಿಟ್ರೆ ನಂತರ ಇರ್ತಕ್ಕಂಥ ಸೋಪ್ ಯಾವ್ದಾರು ಆಯ್ತು ಆ ಥರ ಅದ್ಭುತವಾಗಿರೋ ಪ್ರಾಡಕ್ಟು ಅಂದರೆ ಸೋಪ್ ಇದೆ ಅಂದರೆ ನಮ್ಮ ಹರ್ಬಲ್ ಬಾತ್ರೂಮ್ ಸೋಪ್ ಇದೆ. ಇದನ್ನು ಭಾರಿ ಚೆನ್ನಾಗಿದೆ. ಇದನ್ನು ಒಂದು ನಂತರ ಇದನ್ನು ಹೇಳ್ತೇನೆ ಟೂತ್ ಪೇಸ್ಟ್. ಇದು ಸಹ ಮಲ್ಲಿ ಒಂದು ಡಾಕ್ಟರ್ ಇದ್ದಂಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಮಗೆ ಹಲ್ಲುಜ್ಜಕ್ಕೆ ಒಂದೇ ಇಲ್ಲ, ಹಲ್ಲು ಕೇಳಿಸ್ಬೇಕು ಅನ್ನೋ ವ್ಯಕ್ತಿಗೆ ಇದನ್ನು ಕೊಡಿ. 3 ದಿವಸ ಅದನ್ನು ಡಂಪ್ ಮಾಡಲಿ, ಅದು ಹಚ್ಚಿ ಆದ ನಂತರ ಅವನು ಬೆಳಗ್ಗೆ ಹೊತ್ತು ಬ್ರಷ್ ಮಾಡಲಿ. ಅದ್ಭುತವಾಗಿ ಉಳ್ಕಲ್ ಇದ್ದಿರ್ತಕ್ಕಂಥ ಕ್ಲಿಯರಿಂಗ್ ಅಂತ ಲೈಫ್ ಲಾಂಗ್ ಉಳ್ಕಲ್ ಬರೋಲ್ಲ. ನಂತರ ಕೆಟ್ಟ ವಾಸನೆ ಬರ್ತಿರೋದಕ್ಕೆಲ್ಲ ಬಾಯಿಲಿ ಹಾಕಿ ಇದನ್ನು ಯೂಸ್ ಮಾಡ್ತಾ ಇದ್ರೆ ನಮ್ಮ ದಿನ ಬೆಳಗ್ಗೆ ಹಲ್ಲುಜ್ತಿರೋದ್ರಿಂದ ಆ ವಾಸನೆ ಬರೋಲ್ಲ. ದವಡಲ್ಲಿ ರಕ್ತ ಬರ್ತದೆ, ಕೆಲವರಿಗೆ ರಕ್ತ ಬರ್ತೈತೆ. ನಮ್ಮ ದವಡಲ್ಲಿ ಏನೋ ತಿನ್ನಂಗಿಲ್ಲ, ಗಟ್ಟಿ ಪದಾರ್ಥ ಅಂತಾರೆ ಕೊಡಿ, ಗಟ್ಟಿ ಆಗುತ್ತೆ ದವಡೆ. ನಂತರ ಗ್ಯಾಸ್ಟ್ರಿಕ್ ಆಗಿದೆ, ಒಂಚೂರು ತಿನ್ನಿ, ಅರ್ಧ ಲೋಟ ಬಿಸಿನೀರು ಕುಡಿದ್ರೆ ಕ್ಲಿಯರಿಂಗ್ ಆಗುತ್ತೆ. ಊಟ ಜಾಸ್ತಿ ತಿನ್ನಿ, ಇವತ್ತು ಮಟನ್ ಸಾರು ಊಟ ಮಾಡಿದ್ನಿ, ಒಂಚೂರು ತಿನ್ನಿ, ಅರ್ಧ ಲೋಟ ಬಿಸಿನೀರು ಕುಡಿ ಕ್ಲಿಯರಿಂಗ್ ಆಗುತ್ತೆ. ಕೈ ಕೂಕೊಂಡಿದ್ದೀನಿ ಅಥವಾ ಸುಟ್ಕೊಂಡಿದ್ದೀನಿ, ಗಾಯ ಮಾಹಿತಿ ಎಲ್ಲ ಹಚ್ಚಿ ಕ್ಲಿಯರಿಂಗ್ ಆಗುತ್ತೆ. ದನಗಳು ಯಾರು ಸಾಕಿದ್ದೆ ಆದ ರೈತರು, ನಾನು ಇದನ್ನು ರಿಯಲ್ ಆಗಿ ಯಾರು ಹೇಳಿರಲ್ಲ, ಕಂಪ್ನಿ ಹೇಳಿರೋ, ನಾನು ರಿಯಲ್ ಇದು ಮಾಡಿದೆ. ನಾನು ಬೆಂಗಳೂರು ಟ್ರೈನಿಂಗ್ ಹೋಗಿದ್ದಾಗ ನಮ್ಮಮ್ಮ ಹಸು ಮೂಗರ ಇದಾಗಿಬಿಟ್ಟು ಗಾಯ ಆಗಿ ಹುಳ ಬಿದ್ದಿದ್ದು. ಅದಕ್ಕೆ ನಾನು ಬೆಂಗಳೂರಿಗೆ ಬಂದು 3 ದಿವಸ ನೋಡಿದೆ. ಅದಕ್ಕೆ ಊದ್ಕೊಂಡಿತ್ತು ಮುಖಲ್ಲ. ಅದನ್ನು ಅದ್ಭುತವಾಗಿ ನಾನು ಹಚ್ಚಿ 3 ದಿವಸದಲ್ಲಿ ಇದನ್ನು ಕ್ಲಿಯರ್ ಮಾಡಿದೆ. ಡಾಕ್ಟ್ರ್ ಇಲ್ಲ, ಯಾವ ಮೆಡಿಕಲಿಗೆ ಹೋಗಲ್ಲ, ಏನೂ ಇಲ್ಲ, ಬರೀ ನಮ್ಮ ಬಿಸಿಲಿನ ತೊಳೆಯೋಣ, ಇದು ಹಚ್ಚಿ 3 ದಿವಸದಲ್ಲಿಗೆ ಹುಳ ಸಮೇತ ಬಿದ್ದು ಗಾಯ ಒಣಗೋಯ್ತು. ಅಂಥ ಅದ್ಭುತ ಯಾವುದೋ ಪ್ರಾಡಕ್ಟ್ ಇದ್ರೆ, ದನ ಕರುಗಳು ಇರಿದಾರೆ, ಯಾರ ಪ್ರಾಣಿಗಳಿದ್ರೆ ಹಚ್ಚಿ, ಇದನ್ನು ಮನುಷ್ಯರಿಗೂ ಹಚ್ಚಿ. ಎಂಥ ಕಾಯಿಲೆ ಇದ್ರು ಎಂಥ ಗಾಯ ಇದ್ರು ಹುಷಾರು ಮಾಡೋ ತಾಕತ್ತಿರ್ತಕ್ಕಂಥ ಒಂದು ವಸ್ತು ಅಂತ ಅಂದರೆ ನಮ್ಮ ಈ ಟೂತ್ ಪೇಸ್ಟ್ ಅಂತ ಹೇಳ್ತಿದ್ವಿ ಮೇಡಮ್. ಆಯ್ತಾಯ್ತಲ್ಲ, ಆಯಿಲ್ಲು ಒಳ್ಳೆ ಆಯಿಲ್ ಇದೆ. ತಲೆ ಕೂದಲಿಗೆ ಅದ್ಭುತವಾಗಿ ಇಲ್ಲೆಲ್ಲೇ ತಂದು ಯಾವಾಗ ಎಣ್ಣೆ ಹಂಚಿದೆ ಆಯಿಲನ್ನು ಈ ಎಣ್ಣೆ ಚಳಿ ಅದ್ಭುತವಾಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಫೇಸ್ ವಾಶ್ ಮುಖ ಸೌಂದರ್ಯಕ್ಕಾಗಿ ಅಂತ ಬೇರೆ ಬೇರೆ ಹೇಳ್ತಾರೆ. ಅದರಿಂದ ಈ ಫೇಸ್ನ ನಮ್ಮ ಫೇಸ್ ವಾಶ್ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿದೆ ಮುಖ ಅಂತ ಹಚ್ಕೊಂಡ್ರೆ ಅಂದರೆ ಒಂದು 5 ನಿಮಿಷ ಬಿಟ್ಕೊಂಡು ವಾಶ್ ಮಾಡಿ ಎಷ್ಟು ಕ್ಲೀನಾಗಿ ಬರುತ್ತೆ ಅನ್ನೋ ನೋಡಿ ಮಗ. ಅಷ್ಟೊಂದು ಅದ್ಭುತವಾಗಿರುತ್ತೆ ಸ್ನೇಹಿತರೆ. ಎಷ್ಟು ಮೇಡಮ್? ಬೆರಿಕಾಪ್ ಇದು 81 ಥರ 40 ಥರ ಹಣ್ಣು, 41 ಥರ ಗಿಡಮೂಲಿಕೆಯನ್ನು ಹಾಕಿ ಮಾಡಿರ್ತಕ್ಕಂಥ ಒಂದು ವಸ್ತು. ಅಂದರೆ ಇದು 81 ಥರ ಹಣ್ಣು ಹಾಕಿ ಮಾಡಿರ್ತಕ್ಕಂಥ 41 ಥರ ಹಣ್ಣು ಹಾಕಿದರೆ 40 ಥರ ಗಿಡಮೂಲಿಕೆ ಹಾಕಿದ್ದಾರೆ. 81 ಥರ ಇಂಗ್ರೀಡಿಯೆಂಟ್ ಹಾಕಿ ಮಾಡಿರ್ತಕ್ಕಂಥ ಯಾವ್ದಾರ ವಸ್ತು ಅಂದರೆ ಅದು ಬೆರಿಕಾಪ್. ಇದು ಯಾವ ವ್ಯಕ್ತಿನ ಯೂಸ್ ಮಾಡಿ, ಯಾವ ವ್ಯಕ್ತಿಗಾರ ಕೊಡಿ, ಎಷ್ಟೊಂದು ಅದ್ಭುತವಾಗಿರುತ್ತೆ. ಅಸ್ತಮ ಇದ್ದರಿಗೆ ಕೊಡಿ, ಕ್ಯಾನ್ಸರ್ ಇರ್ತಕ್ಕಂಥ ವ್ಯಕ್ತಿಗಳಿಗೂ ಕೊಡಿ, ಅದ್ಭುತವಾಗಿರುತ್ತೆ. ಅದನ್ನು ಯಾವ ವ್ಯಕ್ತಿನ ಯೂಸ್ ಮಾಡಿ. ಎಲ್ಲ ಮಕ್ಕಳಿಗಂತೂ ಹೆಚ್ಚೆಚ್ಚು ಕೊಡಿ. ನಾವು ಹಣ್ಣನ್ನು ಹೇಳ್ತಾ ಇದ್ದೀವಿ, 4-5 ಥರ ಹಣ್ಣು ತಿನ್ನಬೇಕಾಗಿತ್ತು, ತಿನ್ನಕ್ಕಿಲ್ಲ ಅಂತ ಹೇಳ್ತೀವಲ್ಲ, ಇದನ್ನು ಯೂಸ್ ಮಾಡಿ. ಇದನ್ನು ಅದ್ಭುತವಾದ ಕೆಲಸನ ಮಾಡುತ್ತೆ. ನಮ್ಮ ಇರ್ತಕ್ಕಂಥ ಇಮ್ಯುನಿಟಿ ಪವರನ್ನು ಇನ್ನು ಡಬಲ್ ಹೆಚ್ಚು ಮಾಡುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಕಿಂಗ್ ಕಾಫು ಹೋಮ್ ಕಾಫ್ನ ಡಬಲ್ ಇದೆ. ಯಾವ ವ್ಯಕ್ತಿಗಾರ ಕೊಡಿ ನೀವು, ಅದನ್ನು ಎಷ್ಟು ಪವರ್ಫುಲ್ ಇದೆ ಅಂದರೆ ಒಂದು 30 ml ನೇಗ ಆಗಿದ ತಕ್ಷಣವೇ ಅವತ್ತು ಒಂದು ದಿವಸಲ್ಲ ನಮಗೆ ಎನರ್ಜಿ ಕೊಡ್ತಾ ಇರುತ್ತೆ. ಅಷ್ಟಂತ ಪವರ್ಫುಲ್ ಪ್ರಾಡಕ್ಟ್, ಅದ್ಭುತವಾಗೈತಿ. ಕ್ಯೂನ್ ಕಾಪ್ ಅದನ್ನು ಹೆಣ್ಣು ಮಕ್ಕಳುಗಳಿಗೆ ನಾವೇನು ಗೈನಾ ಕಪ್ ಅಂತ ಹೇಳಿದ್ವಿ, ಅದರ ಡಬ್ಬಲ್ ಇರ್ತಕ್ಕಂಥ ಇಂಗ್ರೀಡಿಯೆಂಟ್ ಆಗಿ ಮಾಡಿದ್ದಾರೆ. ಇದನ್ನು ಯಾವ ಗರ್ಭಕೋಶ ಸಮಸ್ಯೆ ಆಗಿರ್ತಕ್ಕಂಥ ವ್ಯಕ್ತಿಗೆ ಎಲ್ಲರೂ ಕೊಡಿ ಮೇಡಮ್, ಅದ್ಭುತವಾಗಿರುತ್ತೆ ಅಂತ ಹೇಳ್ತೀವಿ. ಡಿಫೆಂಟ್ ಕಾಪ್ ಇದನ್ನು ಎಲ್ಲ ಯೂಸ್ ಮಾಡಿ. ಡಿಪೆಂಡ್ ಏಕೆಂದರೆ ಈ ಕೆಲವರಿಗೆ ಏನಾಗ್ತೀವಿ ನಾವು ಥೈರಾಯ್ಡ್ ಇದೆ ಅಂದರೆ ಅಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾಗಳಿಗೆ ಏನು ಕೊಡಬೇಕು, ಆ ಕಾಯಿಲೆ ಯಾವುದು ಕೊಡಬೇಕು ಕಾಂಬಿನೇಷನ್ನಾಗಿ, ಯಾರು ಬೇಕಾದ್ರೂ ಕೊಡಿ. ಎಲ್ಲ ಕಾಯಿಲೆಗಳಿಗೆ ನಮ್ಮ ಇರ್ತಕ್ಕಂಥ ಜೀವಕೋಶಗಳಿಗೆ ಏನು ಕೊಡಬೇಕು ಶಕ್ತಿನ ಅಂತ ಕೊಡುವಂಥ ತಾಕತ್ತು ಡಿಫೆಂಟ್ ಕಾಫಿ ಇದೆ ಸ್ನೇಹಿತರೆ. ಅದು ಅದ್ಭುತವಾದ ಪ್ರಾಡಕ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಈಗ ಬಲ್ಲಿ ನಮ್ಮ ದೇಶಕ್ಕಾಗಿರ್ಬೋದು, ಈ ಭೂಮಿಗೆ ನಾವು ಏನು ಕೊಡ್ತಾ ಇದ್ದೀವಿ ರೈತರಿಗೆ,
ಅನ್ನತೋದೋ ಸುಖಿ ಭವ ಅಂತ ಹೇಳ್ತೀವಿ ದಿನ. ಯಾರು ಸಕಲ ಜೀವರಾಶಿಗಳಿಗೆ ಅನ್ನ ಕೊಡ್ತಾವನೆ ಅಂದ್ರೆ ಯಾರು ಅಂದ್ರೆ ಅದು ರೈತ. ಇದು ಏನು ಎಲ್ಲದೂ ಕ್ರಿಮಿ ಕೀಟಗಳಿಂದ ಹಿಡಿದು ಪ್ರತಿಯೊಂದಕ್ಕೂ ಅನ್ನ ಕೊಡ್ತಾವನೆ ಯಾರು ಅಂದ್ರೆ ರೈತ. ರೈತರಿಗೆ ನಾವೇನು ಕೊಡ್ತಿದ್ವಿ, ಈ ಭೂಮಿಗೆ ಏನು ಕೊಡ್ತಾ ಇದೀವಿ, ಈ ಭೂಮಿನ ಮುಂದಿನ ಪೀಳಿಗೆಗೆ ಏನು ಬಿಟ್ಟು ಹೋಗ್ತಾ ಇದೀವಿ ನಾವು, ಅದು ಮೇನ್ ಬೇಕಾಗಿರ್ತಕ್ಕಂಥ ಸ್ನೇಹಿತರೆ. ಈ ಭೂಮಿನ ನಮ್ಮ ಮುಂದಿನ ನಮ್ಮ ಮಕ್ಕಳಿಗೋಸ್ಕರ ಬಿಟ್ಟು ಹೋಗ್ಬೇಕು ಅಂದ್ರೆ ಈ ನಮ್ಮ ಆರ್ಗಾನಿಕ್ ಅನ್ನ ಬಳಸ್ಬೇಕಾಗ್ತದೆ. ಈಗಲಿಂದಲೇ ಎಷ್ಟೋ ಜನಕ್ಕೆ ಆರ್ಗಾನಿಕ್ ಅಂದ್ರೆ ಏನು, ಅದನ್ನ ಸಾವಯವ ಕೃಷಿ ಅಂತ ಹೇಳ್ತೀವಿ. ಸಾವಯವ ಕೃಷಿಗೆ ನಮ್ಮ ಗೊಬ್ಬರವನ್ನು ಯಾಕೆ ಬಳಸಬೇಕು, ಆ ಬಳಸೋದ್ರಿಂದ ಏನಾಗುತ್ತೆ, ಅದನ್ನ ಏನು ಅನ್ನೋದ್ರ ಬಗ್ಗೆ ನಾವು ಇದ್ರ ಬೇಕಾಗುತ್ತೆ. ಹೇಗುತ್ತೆ, ಈ ಕೆಮಿಕಲ್ ಗೊಬ್ಬರವನ್ನು ಹಾಕಿ ಹಾಕಿ ಈ ಭೂಮಿನ ಇವತ್ತಲೇ ನಮ್ಮ ತಲೆಮಾರಿಗೆ ಅದನ್ನ ಅದು ಇವತ್ತೇ ಕ್ಲೋಸ್ ಅನ್ನೋಕ್ಕಾಗುತ್ತೆ. ಹೇಗೆ ಆ ಗೊಬ್ಬರವನ್ನು ಹಾಕ್ತಾ 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 ಆ ನೆಲ ಗಟ್ಟಿ ಆಗುತ್ತೆ, ಕಾಂಕ್ರೀಟ್ ತರ ಆಗುತ್ತೆ. ಕಾಂಕ್ರೀಟ್ ಹಾಕಿ ಜಾಗದಲ್ಲಿ ಏನಾದ್ರು ಬೆಳೆ ಬರುತ್ತಾ, ಯಾವ ಬೆಳೆನೂ ಬರಲ್ಲ. ಅದರಿಂದ ಈ ನಮ್ಮ ಪ್ರಾಡಕ್ಟ್ ಅನ್ನ ಅಗ್ರಿಕಲ್ಚರ್ ಪ್ರಾಡಕ್ಟ್ ಬಗ್ಗೆ ನಾನು ಯಥೇಚ್ಛ ಒತ್ತು ಕೊಡ್ತೀನಿ ನಾನು. ಅದರಿಂದ ಯಾವ ವ್ಯಕ್ತಿಗಾರ ಕೊಡಿ, ಮೊದಲು ಇದು ಏನು ಹೆಲ್ತ್ ಪ್ರಾಡಕ್ಟ್ ಹೇಳ್ತಿರೋ ಅದ್ರ ಬಗ್ಗೆ, ಅಗ್ರಿಕಲ್ಚರ್ ಪ್ರಾಡಕ್ಟ್ ಬಗ್ಗೆನೂ ಸಹ ನೀವು ಧೈರ್ಯವಾಗಿ ಹೇಳಿ. ಇದ್ರ ಮೊದಲು ಆಗ್ರ ಬೂಸ್ಟ್ ಇದೊಂದು ಒಳ್ಳೆ ಅದ್ಭುತವಾದ ಪ್ರಾಡಕ್ಟ್ ಸ್ನೇಹಿತರೆ. ಇದನ್ನು ಇದು ಈ ಎಂಥ ನೆಲದಲ್ಲಿ ನೀವು ನೆಲಕ್ಕೆ ಮೊದಲು ನಾವು ಹೇಳ್ತೀವಿ ನೆಲಕ್ಕೆ ಕೊಡಿ ಜಾಸ್ತಿ ಅಂತ ಹೇಳ್ತೀವಿ. ಆ ಯಾವ ಬೆಳೆ ಹಾಕಿರಿ ನೀವು, ಆ ಬೆಳೆ ಬೆಳೆಯಕ್ಕೆ ಆಗ್ತಿಲ್ಲ ಅಂತ ಜಾಗ ಕೊಟ್ಟರು ಸಹ ಅದ್ಭುತವಾಗಿದ್ದು ಬೆಳೆಸಿ ಆ ಬೇರನ್ನ ಏನು ಭೂಮಿಯಲ್ಲಿ ಇರ್ತಕ್ಕಂಥ ಗೊಬ್ಬರದ ಅಂಶ ಏನಿರುತ್ತೆ ಅದನ್ನ ಎಳೆದು ಆ ಸಸ್ಯಗಳಿಗೆ ಕೆಡಿಸುವಂತ ತಾಕತ್ತಿದೆ ಅದು. ಇದೊಂದು ಒಳ್ಳೆ ಅದ್ಭುತವಾದ ಗೊಬ್ಬರ ಅಂತಲೂ ಹೇಳಬೇಕು. ಬೆಳೆ ಉತ್ತಮವಾಗಿ ಬೆಳೆಯಕ್ಕೆ ಇದನ್ನ ಅದ್ಭುತವಾಗಿ ಕೆಲಸ ಮಾಡೋಕ್ಕೆ ಏನು ಕೊಡಬೇಕು ಅದನ್ನು ಕೊಡುತ್ತೆ. ಎಲೆ ಮತ್ತೆ ಬೇರುಗಳು ಫುಲ್ಲು ಗಟ್ಟಿಯಾಗುತ್ತೆ. ಬಿಳಿ ಬೇರನ್ನ ಉತ್ಪತ್ತಿ ಮಾಡುವಂತ ತಾಕತ್ತಿದೆ. ಇದನ್ನ ಪ್ರತಿ ಎಕರೆಗೆ 2 ಅಗ್ರಬೂಸ್ಟ್ ಅನ್ನು ಕೊಡಿ. ನೋಡಿ ಅದನ್ನ ಮಣ್ಣು ಹೆಂಗೆ ಫಲವತ್ತಾಗಿರುತ್ತೆ, ಮಣ್ಣನ್ನು ಹೆಂಗೆ ಕ್ರಿಯಾಶೀಲವಾಗಿ ಮಣ್ಣನ್ನ ಗೊಬ್ಬರ ಉಳಿಯೋ ತರ ಮಾಡುತ್ತೆ ಮಣ್ಣನ್ನು. ಅಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ಪ್ರಾಡಕ್ಟು. ಯಾವ ರೈತರಿಗೆ ಯಾರು ಕೊಡಿ, ಬೆಳೆ ಬಂದಿರೋಕೆ ಇದನ್ನ ಡ್ರೆಂಚಿಂಗ್ ಮಾಡಿ, ಭೂಮಿಗೆ ಡ್ರೆಂಚಿಂಗ್ ಕೊಟ್ಟದ್ದೇ ಆದ್ರೆ ಗಿಡ ಕೊಟ್ಟದ್ದೇ ಆದ್ರೆ ಯಥೇಚ್ಛವಾಗಿ ಬೇಗ ಅದು ಕೊಡುತ್ತೆ, ಪವರ್ಫುಲ್ ಕೊಡುತ್ತೆ. ನೀರಿಗೆ ಹಾಕಿ ಕೊಟ್ಟ ತಕ್ಷಣ ಅದು ಎನರ್ಜಿನ ಎಳೆದು ಕೊಡುತ್ತೆ ಬೇರಿಂದ, ನೀರೊಳಗೆ ಕಲಿಸಿ ಕೊಡೋದ್ರಿಂದ. ಅದ್ಭುತವಾದ ಪ್ರಾಡಕ್ಟ್. ಸಾಯಲ್ ಗಾರ್ಡ್ ಅಂತ ಇದೆ. ಸಾಯಲ್ ಗಾರ್ಡು ಸಾಯಲ್ ಗಾರ್ಡ್ 2 kg ಗೊಬ್ಬರದ್ದು. ಅದು ಹೆಚ್ಚು ಕಮ್ಮಿ ನಿಮಗೆ 1 ಟ್ರ್ಯಾಕ್ಟರ್ ತಿಪ್ಪೆ ಗೊಬ್ಬರ ಸಮಾನ. ಯಾವ ವ್ಯಕ್ತಿ ಯಾರು 1 ಎಕರೆಗೆ 2 ಪ್ಯಾಕೆಟ್ ಅನ್ನು ಕೊಡಿ. 2 ಪ್ಯಾಕೆಟ್ ಮೇಲೆ ಯಥೇಚ್ಛವಾಗಿ ಎಷ್ಟನಾರು ಕೊಡಿ. ಅಥವಾ ತೆಂಗು ಅಡಿಕೆ ಅಂತ ದೀರ್ಘಾವಧಿ ಬೆಳೆ ಅಂತ ಹೇಳ್ತೀವಿ. ತೆಂಗು ಅಡಿಕೆ ಬಾಳೆ ಇವೆಲ್ಲ ದೀರ್ಘಾವಧಿ ಅದೇ. ಅಲ್ಪಾವಧಿ ಬೆಳೆ ಅಂದ್ರೆ 3 ತಿಂಗಳ ಬೆಳೆಗಳು. ಇವಕ್ಕೆಲ್ಲ ಡ್ರೆಂಚಿಂಗ್ ಮಾಡಿ ಅದ್ಭುತವಾದ ರಿಸಲ್ಟ್ ಬರುತ್ತೆ. 2 ಸಲ ಡ್ರೆಂಚಿಂಗ್ ಮಾಡಿ ವರ್ಷದಲ್ಲಿ ಯಾವ ತೆಂಗು ಅಡಿಕೆಗೆಲ್ಲ. ನಂತರ ಇದನ್ನ ಮಾತ್ರ ನೀವು 3 ತಿಂಗಳ ಬೆಳೆಗಳಿಗೆ 2 ಸಲ ಡ್ರೆಂಚಿಂಗ್ ಮಾಡಿ ಭೂಮಿ ಒಂದ್ಸಲ ಹಾಕೋಕ್ಕಿಂತ ಮುಂಚೆ ಕೊಡಿ. ನೋಡಿ ಅದ್ರ ಅದ್ಭುತ ಇರ್ತಕ್ಕಂಥ ಎಷ್ಟೊಂದು ತಾಕತ್ತನ್ನ ಒಂದು ಬೇರಲ್ಲಿ ಎಳ್ಕೊಡಕ್ಕೆ. ಬಿಳಿ ಬೇರೆ ಉತ್ಪತ್ತಿ ಆಗ್ಲಿಲ್ಲ ಅಂದ್ರೆ ಇದು ಬಿಳಿ ಬೇರೆ ಉತ್ಪತ್ತಿ ಮಾಡುತ್ತೆ, ಎರೆಹುಳವನ್ನು ಉತ್ಪತ್ತಿ ಮಾಡುತ್ತೆ. ಅದ್ಭುತವಾದ ಪ್ರಾಡಕ್ಟ್ ಅಂತ ಹೇಳ್ತೀವಿ. ಯಾವ ರೈತರಿಗೆ ಕೊಡಿ, 3-4 ದಿವಸದೊಳಗೆ ಅದು ರಿಸಲ್ಟ್ ಕೊಡ್ತಾ ಸ್ನೇಹಿತರೆ. ಅದರಿಂದ ಅದು ಅದ್ಭುತವಾಗಿರ್ತದೆ. ಸಿಂಪಡಣೆ ಗಿಡ ಹುಟ್ಟಿದ ಮೇಲೆ ಅದನ್ನು ಸಿಂಪಡಣೆ ಮಾಡ್ತಕ್ಕಂಥ ಮತ್ತು ಯಾವ ತರ ಅದ್ಭುತವಾಗಿ ರಿಸಲ್ಟ್ ಬರುತ್ತೆ. ಎಲೆ ಹಳದಿ ಕಲರ್ ಆಗಿದ್ರೆ ಅದನ್ನ ಫ್ರೇಮ್ ಮಾಡಿದ್ರೆ ಸಾಕು, 4 ದಿವಸ ಮೇಲೆ ಸಿಂಪಡಣೆ ಮಾಡಿದ್ರೆ ಸಾಕು, ಅದ್ಭುತವಾದ ರಿಸಲ್ಟ್ ಬರುತ್ತೆ ಸ್ನೇಹಿತರೆ. ಹೂವು ಹಣ್ಣು ಕಾಯಿ ಚೆನ್ನಾಗಿ ಪೌತ ಬರುತ್ತೆ, ಹೂವು ಉದುರದಂಗೆ ನೋಡ್ಕಿದೀತಿ ಅಂತ ಅದ್ಭುತವಾಗಿರ್ತಕ್ಕಂಥ ಒಂದು ಪ್ರಾಡಕ್ಟ್. ಅದೇ ರೀತಿ ವಿಸ್ಟಿಕೇಟಿ ಇದನ್ನ ಎಲ್ಲ ಔಷಧಿ ಅಂಗಡಿ ತರ್ತಾರೆ. ಅದರ ಬದಲು ಇಲ್ಲಿ ಯೂಸ್ ಮಾಡಿದನ ಇಲ್ಲಿ ತಗೊಳ್ಳಿ. ಅದನ್ನ ಔಷಧಿ ಅಂಗಡಿ ತರ ಬದಲು ಇಲ್ಲಿ ತಗೊಳ್ಳಿ. ಎಂತದ್ನಂತ ಹುಡುಕಿವಂತ ಹೋದ್ರು ಕೆಲವರು ಎಷ್ಟೋ ಜನ. ಸಾರ್ ಆಕ್ಟಿವೇಟ್ ಅಂತ ತಗಡೆ ಬರುತ್ತೆ, ಸಣ್ಣದ ಬರ್ತಾರೆ ನೋಡಿದ್ದಾನೆ. ಆಕ್ಟಿವೇಟ್ ಅಂತಲೇ ಎಲ್ಲ ಕಂಪ್ನಿ ಇರ್ತಕ್ಕಂಥ ಆಕ್ಟಿವೇಟ್ ಅಂತಾರೆ ಹೆಸರು. ಇದಕ್ಕೆ ವಿಸ್ಟಿಕೇಟಿ ಅಂತ ನಮ್ಮಲ್ಲಿ ಅದ್ಭುತ. ಹೇಗೆಂದ್ರೆ ನಾವು ಈ ಸಿಂಪಡಣೆನ ಎಲೆ ಮೇಲ್ಭಾಗದಲ್ಲ ಸಿಂಪಡಣೆ ಮಾಡಿದಾಗ ತಳಭಾಗದಲ್ಲಿ ಹುಳ ಇರುತ್ತೆ. ಅಲ್ಲೇ ಹುಳ ಇದ್ದು ಬರೀ ಮೇಲ್ ಮಾತ್ರ ಸಿಂಪಡಣೆ ಅದ್ರ ಎಷ್ಟು ಸ್ಮೆಲ್ ಇರುತ್ತೆ ಅದ್ರ ಮಾತ್ರ ಹೋಗುತ್ತೆ. ತಳಗಡದ ಹುಳ ಹಂಗೆ ಇರುತ್ತೆ. ಮತ್ತೆ ಯಥೇಚ್ಛ ಹುಳ ಆ ಗಿಡವನ್ನ ಕಡಿಯುತ್ತೆ. ಇದನ್ನ ಜೊತೆ ಔಷಧಿ ಜೊತೆ ಸಿಂಪಡಣೆ ಮಾಡೋದ್ರಿಂದ ಅದ್ಭುತ ಎಲೆ ತಳಭಾಗದಲ್ಲಿ ಇರ್ತಕ್ಕಂಥ ಹುಳನೂ ಸಹ ಸಾಯೋತ್ತರ ಎಳೆದು ಕೊಡೋಂಥ ತಾಕತ್ತ ಮಾಡುತ್ತೆ. ನಂತರ ಈ ಒಂತಕ್ಕೆ ಹನಿ ಹಾಕಿರ್ ಸಾಕು ಎಲ್ಲ ಕಡೆ ಸ್ಪ್ರೆಡ್ ಮಾಡುತ್ತದೆ. ಅಂತ ಅದ್ಭುತವಾಗುತ್ತೆ ಪ್ರಾಡಕ್ಟು, ಅದ್ಭುತವಾಗಿದೆ. ಇನ್ನೊಂದು ವಿ ಅಮೆಜ್ ಆಯಿತು, ವಿಸ್ಟಿಕೇಟ್ ಆಯಿತು, ವಾಮ್ ಕಾಪು
ಎಲ್ಲ ರೈತರು ಬೆಳೆ ಹಾಕಿದ್ಮೇಲೆ ಮುಂಚೆ ಹಾಕ್ಬೇಕು. ಬೆಳೆ ಹಾಕಿದ ಮೇಲೆ ಇದನ್ನ ಯಾವ್ದೇ ರೀತಿ ಹಾಕ್ಬೇಡಿ. ಅದಕ್ಕೆ ಅಡಿಕೆ ಮತ್ತು ತೆಂಗು ಈ ತರ ಮಾತ್ರ ಕೊಡ್ಬೋದು. ಇನ್ನು ಬೆಳೆಗಳಿಗೆ ಭೂಮಿಗೆ ಕೊಡಬೇಕು. ಭೂಮಿಗೆ ಬೆಳೆ ಹಾಕೋದ್ರಿಂದ ಮುಂಚೆ ಕೊಟ್ಟದ್ದೇ ಅದಾದ್ರೆ ಅದ್ಭುತವಾಗಿ ಭೂಮಿಯನ್ನು ಅದ್ಭುತವಾಗಿ ಕಾಪಾಡುತ್ತೆ. ನಮ್ಮ ಮುಂದಿನ ಜೀವನಕ್ಕೆ ಹೇಳಿದ್ರು, ಮುಂದಿನ ಪೀಳಿಗೆ ಬಿಟ್ಟು ಹೋಗುವಂತ ಕೆಲಸ ಮಾಡ್ಬೇಕು ಅಂದ್ರೆ ವರ್ಷಕ್ಕೊಂದ್ಸಲ ವಾಮ್ ಕಾಪನ್ನ 200 ಗ್ರಾಮ ಅಥವಾ 300 ಗ್ರಾಮನ ಒಂದು ಎಕರೆ ಕುಡಿ. ಆ ಭೂಮಿನ ಎಷ್ಟು ತೇವಾಂಶ, ಎಷ್ಟು ಮಳೆ ಬಂದಾದ ಮಳೆ ಇಲ್ಲವರು ಸಹ ಅದನ್ನ ತೇವಾಂಶವನ್ನು ಹಿಡಿದಿಟ್ಟುವಂತ ಶಕ್ತಿ ಇದೆ ಇದರಲ್ಲಿ. ನಮ್ಮ ಎಲ್ಲ ಪ್ರಾಡಕ್ಟ್ ಅಷ್ಟೊಂದು ತಾಕತ್ತಿದೆ. ಮಳೆ ನೀರು ಜಾಸ್ತಿ ಆದ್ರೆ ಅದನ್ನ ಹೆಂಗ್ ಹೊರಗೆ ಹಾಕ್ಬೇಕು, ಮಳೆ ಇಲ್ಲದವರೆ ಅದನ್ನ ಹಿಡಿದಿಟ್ಟೆ ಹೆಂಗ್ ಮಾಡ್ಬೇಕು, ಆ ಕೆಲಸನ ಇದು ಮಾಡುತ್ತೆ. ಅದ್ಭುತವಾಗಿದೆ. ಇಷ್ಟೊಂದು ಮಾತಾಡಕ್ಕೆ ನಂಗೆ ಅವಕಾಶ ಕೊಟ್ಟು ಇಷ್ಟೊಂದು ಎಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳು. MD ಸರ್ಗೆ, ಸಂತೋಷ್ ಸರ್ಗೆ ಹೃತ್ಪೂರ್ವಕ ಅಭಿನಂದನೆಗಳು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಲಿಂಗೇಶ್ ಸರ್, ಅದ್ಭುತವಾಗಿ ತಿಳಿಸ್ಕೊಟ್ರಿ. ಫಸ್ಟ್ ಆಫ್ ಆಲ್ ನೆಟ್ವರ್ಕ್ ಎಲ್ಲ ಕಡೆ ಮಳೆ ಇರೋದ್ರಿಂದ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಆಗ್ತಿದೆ. ಹಾಗಾಗಿ ಇವತ್ತಿನ ಒಂದು ಝೂಮ್ ಸೆಷನ್ ಅಲ್ಲಿ ನಮ್ಮ ಲಿಂಗೇಶ್ ಸರ್ ಪ್ರಾಡಕ್ಟ್ ಅಂದ್ರೆ ಅದರಲ್ಲೂ ಅಗ್ರಿಕಲ್ಚರ್ ಪ್ರಾಡಕ್ಟ್ ನ ತುಂಬಾ ಚೆನ್ನಾಗಿ ಇವತ್ತು ಲಿಂಗೇಶ್ ಸರ್ ಹೇಳ್ತಾರೆ. ನೆಕ್ಸ್ಟ್ ದಿನಗಳಲ್ಲಿ ಅವರು ಅಗ್ರಿಕಲ್ಚರ್ ಪ್ರಾಡಕ್ಟ್ ನ ನೀಟಾಗಿ ಹೇಳ್ಕೊಡ್ತಾರೆ. ಎಲ್ಲರೂ ಅದ್ರ ಬಗ್ಗೆ ಇಂಟ್ರೆಸ್ಟ್ ಕೊಟ್ಟು ಕೆಲಸ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೇನೆ ಇವತ್ತು ನಮ್ಮ ಒಂದು RK ರೈಸಿಂಗ್ ಕಿಂಗ್ಡಮ್ ಟೀಮ್ ಅಲ್ಲಿ ಒಂದು ಒಳ್ಳೆ ಅದ್ಭುತವಾದ ಒಂದು ಆಫರ್ನ ಸಂತೋಷ್ ಸರ್ ಬಿಟ್ಟಿದ್ದಾರೆ. ಆಫರ್ ಕಡೆ ಗಮನ ಕೊಡಿ. ಜಸ್ಟ್ 700 SP ಗೆ ಇವತ್ತು ಒಂದು ಒಳ್ಳೆ ನಿಮಿಷ ಆಫರ್ ಅಂತ ಹೇಳ್ಬೋದು ಸ್ನೇಹಿತರೆ. ಯಾಕೆ ಅಂತಂದ್ರೆ ಎಷ್ಟೋ ಜನಗಳು ಇವತ್ತು ಒಂದು ತಿರುಪತಿಗೆ ಹೋಗಿರಲ್ಲ. ಹಾಗಾಗಿ ಇವತ್ತು ನಮ್ಮ ಸಂತೋಷ್ ಸರ್ ತಿರುಪತಿ ದೇವಸ್ಥಾನನ ದರ್ಶನ ಮಾಡಕ್ಕೆ ಒಂದು ಅವಕಾಶನ ಮಾಡ್ಕೊಟ್ಟಿದ್ದಾರೆ. ಜಸ್ಟ್ 700 SP. 700 SP ಯಾವ ರೀತಿ ಮಾಡೋದು, ಹೆಂಗ್ ಮಾಡೋದು ಅಂದ್ರೆ ಈ ಒಂದು ವಾರದಲ್ಲಿ ಯಾರಾದ್ರೂ 700 SP ನ ಕಂಪ್ಲೀಟ್ ಮಾಡಿದ್ರೆ ಅದರಲ್ಲೂ ಕಪಲ್ಸ್ 2 ಜನ ಹೋಗೋಂತ ಅವಕಾಶನ ಸಂತೋಷ್ ಸರ್ ಮಾಡ್ಕೊಟ್ಟಿದ್ದಾರೆ. ಹಾಗೆ ಅದ್ರ ಜೊತೆಗೆ ಒಂದು ಆಂಡ್ರಾಯ್ಡ್ ಮೊಬೈಲ್. ಎಷ್ಟೋ ಜನಗಳಿಗೆ ಝೂಮ್ ಮೀಟಿಂಗ್ ಬರಕ್ಕಾಗಲ್ಲ, ನಮ್ಗೆ ಹಳೇದಾಗ್ತಾ ಇದೆ, ಅದು ಝೂಮ್ ಅಲ್ಲಿ ಸುತ್ತಾ ಇದೆ ಅಂತ ಹೇಳಿ ತುಂಬಾ ಜನ ಕಂಪ್ಲೇಂಟ್ ಮಾಡ್ತಾರೆ. ಹಾಗಾಗಿ 700 SP ಯಾರು ಕಂಪ್ಲೀಟ್ ಮಾಡ್ತಾರೆ ಅವರಿಗೆ ಒಂದು ಅದ್ಭುತವಾದ ಒಂದು ಆಂಡ್ರಾಯ್ಡ್ ಮೊಬೈಲ್ ನ ಇವತ್ತು ಸಂತೋಷ್ ಸರ್ ನಮಗೆ ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ಬ್ಲೂಟೂತ್ ಕೂಡ ಇವತ್ತು ಪ್ರೊವೈಡ್ ಮಾಡಿದ್ದಾರೆ. ಯಾರಿಗುಂಟು ಯಾರಿಗಿಲ್ಲ ಸ್ನೇಹಿತರೆ. ಎಷ್ಟೋ ಟೀಮ್ಗಳಲ್ಲಿ ಇವತ್ತು ಯಾವುದೇ ತರದ್ದು ಸಪೋರ್ಟಿಂಗ್ ಇಲ್ದಲೇ ಲೀಡರ್ಗಳು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಬೇರೆ ಒಂದು ಆ ಟೀಮಲ್ಲಿ ನೋಡೋಣ, ಈ ಟೀಮಲ್ಲಿ ನೋಡೋಣ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಸ್ನೇಹಿತರೆ ಈ 700 SP ಯಾರು ಕೂಡ ಮಿಸ್ ಮಾಡ್ಕೊಂಬೇಡಿ. ಅದ್ಭುತವಾದ ಒಂದು ಆಫರ್ ಅಂತ ಹೇಳ್ಬೋದು ಸ್ನೇಹಿತರೆ. 700 SP ನ ನೀವು 7 ಜನಕ್ಕೆ ಅಂದ್ರೆ 15ರಿಂದ 20 ಜನನ ನೀವು ಇನ್ವಿಟೇಷನ್ ಮಾಡೋ ಮುಖಾಂತರ ಅಲ್ಲಿ ಲೀಸ್ಟ್ ಮಾಡಿ ಒಂದು ಜಸ್ಟ್ 55 SP ಕೂಡ ಮಾಡಿದ್ರು 700 SP ಕಂಪ್ಲೀಟ್ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಇದೊಂದು ಒಳ್ಳೆ ಆಫರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ಲರೂ ಕೂಡ ಕಂಪ್ಲೀಟ್ ಮಾಡಿ ಈ ಒಂದು ಆಫರ್ನ ಎಲ್ಲ ಜಯಶಾಲಿಯಾಗಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ. ಅದು ಬರ್ತಾ ಇಲ್ಲ ನನ್ನ ಮೊಬೈಲ್ ಅಲ್ಲಿ.